Yes. Good evening, sir. Hello. Good evening, sir. Good evening, ma'am. Good evening, Sir. Good evening, sir. Good evening, sir. Good evening. Good evening, sir. Good evening, sir. Good evening, sir. Yes, sir. Where were we in the last class, sir? Rural Development Program, sir. Rural Rural development. development ಮುಗಿತಾ ಮುಗಿತಾ urban development ಮಾಡ್ಬೇಕು. ರೂರಲ್ Urban ಡೆವಲಪ್ಮೆಂಟ್ development ಮುಗೀತು. ಮಾಡ್ಬೇಕು. ಅರ್ಬನ್ ಡೆವಲಪ್ಮೆಂಟ್ ಮಾಡಬೇಕು. ಸೂಪರ್ ಸರ್. ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಮಾಡಿದ್ವಪ್ಪ. ಮಾಡಿದೀವಿ ಸರ್. Yes, sir. ಪ್ರತಿಯೊಂದು ಹಳ್ಳಿನಲ್ಲಿನೂ 800 ಜನ ಇದ್ರೆ ಅದನ್ನ ಕೊಡ್ತಾರೆ, ಕರೆಕ್ಟಾ? ಫಾಲ್ಸ್ ಸರ್. ಮತ್ತೆ False 500, sir. 500. ಓಕೆ. Minimum 500, sir. ಸುವರ್ಣ ಗ್ರಾಮೋದಯ ಯೋಜನೆ ಹಳ್ಳಿಗೆ 2.5 ಕೋಟಿ ಕೊಡ್ತಾರೆ, ಕರೆಕ್ಟಾ? 1 ಕೋಟಿ ಸರ್. No, sir. 1 1 ಕೋಟಿ ಕೊಡ್ತಾರೆ ಸರ್. 1 ಕೋಟಿ ಕೊಡ್ತಾರೆ. 1 crore, sir. 1 crore. MG ನರೇಗಾ 100 days ಇನ್ ಕ್ಯಾಲೆಂಡರ್ ಇಯರ್, ಕರೆಕ್ಟಾ? ಫೈನಾನ್ಷಿಯಲ್ ಇಯರ್. Financial. ಫೈನಾನ್ಷಿಯಲ್ ಇಯರ್. ಸೂಪರ್. ನೆಕ್ಸ್ಟ್ ಬಂದು ಮೆಟೀರಿಯಲ್ ಟು ಲೇಬರ್ ರೇಷಿಯೋ ಎಷ್ಟಿರ್ಬೇಕಪ್ಪ? Sir, 60-40. 60-40, sir. 40 material. 40-60. Sorry, 40-60. 40-60, 60-40. ಯಾವ್ದು 60, ಯಾವ್ದು 40, ಸರ್? Material is 40, labor is 60. Labor 60. ಓಕೆ. Wages, ಮತ್ತೆ material 40. ಓಕೆ ಮೇಡಮ್, ಫೈನ್, ನೋ ಪ್ರಾಬ್ಲಮ್. ಅಂಡ್ ದೆನ್ ಡಿಡ್ ವಿ ಸಿ ಎನಿ ಅದರ್ ಪ್ರೋಗ್ರಾಮ್, ಸರ್? ಇನ್ಯಾವ್ದಾರ ಪ್ರೋಗ್ರಾಮ್ ಓದಿದ್ವಾ? ಯಾವ್ದೋ ಲೈಬ್ರರಿಗೆ ಯಾವ್ದೋ ಪ್ರೋಗ್ರಾಮ್ ತಂದ್ರಲ್ಲ, ಏನಪ್ಪ ಅದ್ರ ಹೆಸರು? ಅರಿವು ಕೇಂದ್ರ. ಅರಿವು ಕೇಂದ್ರ. ಸೂಪರ್. ಈ MG ನರೇಗಾ ವರ್ಕರ್ಸ್ ಎಲ್ಲ ಯಾವ್ದೋ ಒಂದು ಇದು ತರ್ತಿದಾರಲ್ಲ, ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಎಲ್ಲ ಚೆಕ್ ಮಾಡೋದಕ್ಕೆ ಯಾವ್ದೋ ಒಂದು ಸ್ಕೀಮ್ ತಂದಿದ್ದಾರೆ. ಯಾವ್ದಪ್ಪ ಸ್ಕೀಮ್ ಅದು? MG ನರೇಗಾ ವರ್ಕರ್ಸ್ಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಚೆಕ್ ಮಾಡೋದಕ್ಕೆ ಒಂದು ಸ್ಕೀಮ್ ತಂದಿದ್ದಾರೆ. ಅದನ್ನ ಗ್ರಾಮ ಆರೋಗ್ಯ. ಗ್ರಾಮ ಆರೋಗ್ಯ, ಕರೆಕ್ಟಾ ಸರ್? ಅದರ್ಸ್? Yes, sir. ಎಸ್ ಸರ್. ಓಕೆ ಸರ್, ಸೂಪರ್. ಸೊ ನೆಕ್ಸ್ಟ್ ಚಾಪ್ಟರ್ ಇಸ್ ಅರ್ಬನ್ ಡೆವಲಪ್ಮೆಂಟ್. ಫೇರ್ ಎನಫ್. ಸೊ ವಾಟ್ ಈಸ್ ಅರ್ಬನ್, ವಾಟ್ ಈಸ್ ಡೆವಲಪ್ಮೆಂಟ್? ಎಸ್ ಸರ್, ವಾಟ್ ಈಸ್ ಅರ್ಬನ್, ವಾಟ್ ಈಸ್ ಡೆವಲಪ್ಮೆಂಟ್, ಸರ್? ಪಾಪ್ಯುಲೇಷನ್ 4,000 ಜಾಸ್ತಿ ಇರ್ಬೇಕು ಸರ್. ಪಾಪ್ಯುಲೇಷನ್ 4,000 ಜಾಸ್ತಿ ಇರ್ಬೇಕಾ? ಓಕೆ, ಐ ವಿಲ್ ಟೇಕ್ ದಟ್ ಒನ್. ಆಮೇಲೆ ಓಕೆ. Yes, sir. Others? Population density should, it also defines population density, sir, in the census. I'm not able to remember the exact number. And also it says 70%. 60% peoples non-agricultural 70% employment should ಆಗಿರ್ಬೇಕು be, ಸರ್. 70% should be more other than agriculture, sir, sector. Okay, greater than 70% should be non-agri, alwa? Yes, sir. ಹೌದು ಸರ್. Super. Next. Sir, next ಏನಪ್ಪ? Sir, whatever you say, I'll write down, sir. Then we will define it. No problem. First, you tell me what exactly it is ಅಂತ ಹೇಳಿ. Hello. ಪಾಪ್ಯುಲೇಷನ್ ಡೆನ್ಸಿಟಿ ಬಂದು 400 per square kilometer ಇರ್ಬೇಕು ಸರ್. 400 people per square kilometer. Population density greater than 400, ah? ಹೌದು ಸರ್. Okay. per square kilometer. Okay. Then ಇದು sir 75%, above 75%, sir, ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿರ್ಬೇಕು ಅರ್ಬನ್ ಅಲ್ಲಿ. okay, fair enough, sir. Fine. You people have given your definitions. So basically, ಏನಿದೆ, this is correct only. This 70 ಅಲ್ಲ, 75%.
greater than 75% and density of the population should be greater than 400. ಅದನ್ನು correct. people. ಇದು 5,000 ಸರ್. 5,000 people. ಸೊ ಅಲ್ಲಿಗೆ ಒಂದು ಏರಿಯಾದಲ್ಲಿ 5,000 ಜನಕ್ಕನ್ನ ಜಾಸ್ತಿ ಇದ್ದು ಅಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಂದ್ರೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಗ್ರೇಟರ್ ದೆನ್ 400 ಇದ್ರೆ ಅಂದ್ರೆ ಮೀನಿಂಗ್ ಟು ಸೇ ದೇರ್ ಇಸ್ ನೋ ಮಚ್ ಸ್ಪೇಸ್ ಹಿಯರ್, ಲೈಕ್ ಪೀಪಲ್ ಆರ್ ಲಿವಿಂಗ್ ಇನ್ ಎ ಕಂಜೆಷನ್ ಓನ್ಲಿ ಅನ್ನೋದು ತಗೊಂಡ್ರೆ ಅದಾದ್ಮೇಲಿಂದ ನೆಕ್ಸ್ಟ್ ಬಂದು ಲೈಕ್ ಗ್ರೇಟರ್ ದೆನ್ 75% ಆಫ್ ದಿ ಪಾಪ್ಯುಲೇಷನ್ ಆರ್ ವರ್ಕಿಂಗ್ ಇನ್ ನಾನ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆದರೆ we call such a area as urban area. Are you getting it, sir? Yes, sir. Super, sir. Next, if I write the statement, what do you understand by the statement, sir? Urbanization, adu full word ide, is sine qua non of development. ಏನ್ ಸರ್ ಹಿಂಗಂದ್ರೆ ಸೈನ್ ಕ್ವಾ ನನ್ ಅಂದ್ರೆ ಏನು? ಟು ಗಿವ್ ಯು ಅದರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಹಾರ್ಡ್ ವರ್ಕ್ ಈಸ್ ಸೈನ್ ಕ್ವಾ ನನ್ ಫಾರ್ ಸಕ್ಸಸ್ ಇನ್ ಎಕ್ಸಾಮಿನೇಷನ್. ಸೊ ಇವಾಗ ಯು ಕ್ಯಾನ್ ಡಿಫೈನ್ ವಾಟ್ ಇಸ್ ಮೈನ್ ಬೈ ಸೈನ್ ಕ್ವಾ ನನ್ ಅಂತ. Key. It is a scenario, sir, measuring. No, it is not measuring anything, alva madam. See, without hard work, there is no success, correct? Urbanization is a necessity for development. It Exactly. is very important. Yes, sir. It is very, very important. Andre without which something cannot come. Andre if you want to have development anta andre, without urbanization, there will be no development. Are you getting it, sir? Important ಅಂತ. Yeah, very, very important. No, important atalla. Without this, this cannot happen. Sir. Are you getting it, sir? Yes, sir. Yes, sir. That is the thing, sir. So, in your minds, if at all, if any question comes under, you can use this statement. Urbanization is sine qua non of development. Clear? Hello? Yes, sir. Yes. Done, sir. So, urbanization is very, very important. So, ಇವಾಗ ಕರ್ನಾಟಕದಲ್ಲಿ ಎಷ್ಟಾಗಿದೆ urbanization? So, Karnataka is the dash largest state with respect to urbanization. 7th, sir. 7th. So, already first class ಪಾಠ ಹೇಳಿದ್ದೀನಿ. Yes, sir, 7th only, sir. So, first class ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಇವತ್ತು urbanization ಎಷ್ಟಿದೆಯಪ್ಪ ಕರ್ನಾಟಕದಲ್ಲಿ? 38%, sir. 39%, sir. 61, 39. Correct? Approximately. ಈ ತರ ಬರೀಬಹುದು. Yes, sir. Correct? Yes, sir. 61 and 39%. So, which is the most urbanized district, sir? Bangalore, Bengaluru urban. Bangalore urban. Bengaluru urban. Least urbanized district? Kodagu. Kodagu, sir. ಕೊಡಗು. Kodagu. So, ಕೊಡಗು ಇಲ್ಲಿ 14% ಇದೆ ಅಷ್ಟೇ. ಇಲ್ಲಿ ಬಂದ್ರೆ ಎಷ್ಟಿದೆಪ್ಪ ಬೆಂಗಳೂರು ಅರ್ಬನ್? 90%. 90.9. Yeah, 90.94. So we can make it 91 approximately. ಇದೊಂದು 91%, ಇದೊಂದು 14%. Is it clear, sir? Hello? Yes, sir. Yes, sir. Super, sir. Super, sir. So ಇದಿಷ್ಟು ನಿಮ್ಗೆ ಎಕನಾಮಿಕ್ ಸರ್ವೆ ಇದೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ ಸರ್? Yes, sir. Given, Yes, sir. sir. Yes, sir. Given, you are reading it. Good. So basically, in Karnataka, there has always been increasing trajectory with urbanization. Okay? There has always been increasing trajectory with urbanization, meaning to say, urbanization in Karnataka has always been increasing only, or it has always been higher than the country level. ಅಂದ್ರೆ ದೇಶದಲ್ಲಿ 10% ಆಗ್ತಿದ್ರೆ ಕರ್ನಾಟಕ 12%, ಇಲ್ಲಿ 12 ಆದ್ರೆ ಇಲ್ಲಿ 14. ಈ ತರನೇ ಹೈಯರ್ ಆಗ್ತಾನೆ ಹೋಗ್ತದೆ, ಎಕ್ಸೆಪ್ಟ್ ಫಾರ್ 1 year. I mean 1 decade. 1951 to 1961 decade ಮಾತ್ರನೇ there was a slight decline in Karnataka's growth rate. If the 22.95 ಇತ್ತು earlier, the previous ಇದರಲ್ಲಿ, ಇಲ್ಲಿ 22.3% ಬಂತು. ಸೊ ಈ ಡೆಕೇಡ್ ಅಲ್ಲಿ ಮಾತ್ರನೇ we showed what is called as slowing down. ಒಂಚೂರು ಸ್ಲೋ ಡೌನ್ ಆಯ್ತು. ಅದು ಬಿಟ್ಟು ರಿಮೈನಿಂಗ್ ಆಲ್ ದ ಟೈಮ್ಸ್
1901 ಇಂದ 2024 ವರೆಗೂ ಕರ್ನಾಟಕ has been showing what is called as increasing trajectory or the higher levels of growth rate. Is it clear, sir? Yes, sir. Super, sir. So next comes the most important question that we need to ask. When we say urbanization, it is not just about ಒಂದು ಬಸ್ ಹಾಕಿದ್ವಿ, ಒಂದು ರೋಡು, ಒಂದು ವಿಮಾನ, ಬ್ಲಾ 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 ಬ್ಲಾ. It is about what and where. Correct or not, sir? Yes, sir. Yes, So sir. when we say what and where and see, we want what is called as planned urbanization only. Correct? I don't want an unplanned urbanization also. And at the same time, this planned urbanization also should happen in a places where it is okay to do urbanization. You say, for example, if I go to Western Ghats and say like, sir, illೊಂದು ದೊಡ್ಡ ಟೆಕ್ ಪಾರ್ಕ್ ಕಟ್ಟೋಣ, ಇಲ್ಲಿ ಸುತ್ತೂರ ಒಂದು 4 ರೆಸಾರ್ಟ್ ಕಟ್ಟೋಣ, so many people will come here, so ಇಲ್ಲಿಗೊಂದು ರೈಲ್ವೆ ಲೈನ್ ತಗೊಂಬರೋಣ, so since many people are coming, ಇಲ್ಲೊಂದು ವಿಮಾನಾಶ್ರಯ ಮಾಡೋಣ. Can I do it or not do it? Not possible, sir. Why? You can, yes, sir. Sir, ಮಾಡ್ಬೋದು I'm ಸರ್, asking can. I'm asking can, not will. ಮಾಡ್ಬೋದು ಸರ್. You can, Madam. sir. You can. I can, correct alva. So the moment I do this one, am I destroying the pristine climate or the pristine environment of that region or not, sir? Sir, Yes, sir. destroying. You Yes, are sir. destroying. We are destroying that one. So it is urbanization ಅನ್ನೋದು ಏನಿದೆ, it should not be just about giving infrastructure, laying the roads, etc., wherever possible. It should be done in the places where it is okay to do that thing. And the overall Karnataka, agroclimatic zones ಎಷ್ಟಪ್ಪ? Karnataka has dash agroclimatic zones. 10, sir. 15, sir. Hmm? 10, 10, sir. 10, sir. ಎಸ್ ಸರ್, ಕರ್ನಾಟಕದಲ್ಲಿ 10 ಆಗ್ರೋಕ್ಲೈಮ್ಯಾಟಿಕ್ ಝೋನ್ಸ್ ಇದೆ. ಅದರಲ್ಲಿ ನಮ್ಮ ಏನು ವೆಸ್ಟರ್ನ್ ಘಾಟ್ ಝೋನ್ಸ್ ಇರ್ಬೋದು, ಆರ್ ಸಮ್ ಅದರ್ ರೀಜನ್ಸ್ ಏನಿದೆ, ಅಲ್ಲಿ ವಿ ಹ್ಯಾವ್ ಟು ಕಂಟ್ರೋಲ್ ಅರ್ಬನೈಸೇಷನ್. ಕರೆಕ್ಟಾ ಸರ್? Correct, ಸಿ, sir. ಅರ್ಬನೈಸೇಷನ್ ಅಂದಿದ್ ಮಾತ್ರಕ್ಕೆ ನಾನು ಎಲ್ಲಾ ಕಡೆ ರೋಡು ಬಿಲ್ಡಿಂಗ್ ಮಾಡ್ತೀನಿ ಅಂತ ಇಲ್ಲ. ಅರ್ಬನೈಸೇಷನ್ ಇನ್ಕ್ಲೂಡ್ಸ್ ಬೋತ್ ಎಕ್ಸ್ಪಾನ್ಷನ್ ಆಫ್ ಅರ್ಬನ್ ಏರಿಯಾಸ್ ಅಂಡ್ ಕಂಟ್ರೋಲಿಂಗ್ ಆಫ್ ಎಕ್ಸ್ಪಾನ್ಷನ್ ಆಫ್ ಅರ್ಬನ್ ಏರಿಯಾಸ್ ವೇರ್ ಇಟ್ ಶುಡ್ ನಾಟ್ ಬಿ ಡನ್. ಇವಾಗ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಾನು ರೆಸಾರ್ಟ್ ಕಟ್ತೀನಿ, ಇಲ್ಲ ರೋಡ್ ಮಾಡ್ತೀನಿ, ವಿಮಾನ ಹಾಕ್ತೀನಿ, ರೈಲ್ವೆ ಸ್ಟೇಷನ್ ಮಾಡ್ತೀನಿ ಅಂದ್ರೆ ವಿ ಓನ್ಲಿ ಅಪೋಸ್. ಸೊ ಇಲ್ಲಿ ಅರ್ಬನೈಸೇಷನ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀವಿ. ಅದೇ ಬೆಂಗಳೂರಲ್ಲಿ ಸರ್ ಫ್ಲೈಓವರ್ ಮಾಡಿ, ರೈಲ್ವೆ ರೈಲ್ ತಗೊಂಬನ್ನಿ, ಇಲ್ಲ ಸಬರ್ಬನ್ ರೈಲ್ವೆ ತಗೊಂಬನ್ನಿ, ಮೆಟ್ರೋ ತಗೊಂಬನ್ನಿ, ನಾವೇ ಗಲಾಟೆ ಮಾಡ್ತಾ ಇದೀವಿ. ಸೊ ಒನ್ ಪ್ಲೇಸ್ ವಿ ಡು ನಾಟ್ ವಾಂಟ್ and on the other place we want. So urbanization is not just about wanting it, it is even about unwanting it. Correct or not, sir? Yes, sir. Sir. Yes, sir. That is the thing, sir. So this is how we will learn the urbanization process, and why I am explaining this much and minds ಅಲ್ಲಿ ಬರುತ್ತೆ, ಅದರಿಂದ I am finishing it in one shot. Clear? Yes, sir. ಸೂಪರ್ ಸರ್. ಸೊ ಇವಾಗ ಸರ್ ಅರ್ಬನೈಸೇಷನ್ ಎಲ್ಲಿ ಮಾಡಬೇಕು, ಏನ್ ಹಂಗಂದ್ರೆ ಎಲ್ಲ ತಿಳ್ಕೊಂಡ್ವಿ. ಸೊ ಹೌ ಇಸ್ ಅರ್ಬನೈಸೇಷನ್ ಹ್ಯಾಪನಿಂಗ್ ಇನ್ ಕರ್ನಾಟಕ? ಕರೆಕ್ಟಾ? Correct, sir. Yes, sir. ಸೊ 70% ಆಫ್ ಅರ್ಬನ್ ಪಾಪ್ಯುಲೇಷನ್ ಏನಿದೆ, ದೇ ಆರ್ ಲಿವಿಂಗ್ ಇನ್ 10% ಆಫ್ ದಿ ಟೌನ್ಸ್ ಆರ್ ಅರ್ಬನ್ ಅಗ್ಲೋಮರೇಷನ್ಸ್. ಅಂದ್ರೆ ಇವಾಗ 100 ಜನ ಟೌನ್ ಅಲ್ಲಿ ಇದಾರೆ ಅಂತಂದ್ರೆ, ಇರೋ 10% ಟೌನ್, ಇವಾಗ 170 ಟೌನ್ ಇದೆ ಅಂತಂದ್ರೆ 7% ಟೌನ್ ಅಲ್ಲೇ 70% ಜನ ಇದ್ದಾರೆ. ಇನ್ ಮಿಗಿರೋ 3% ಅಲ್ಲಿ ಮಿಗಿದವರು ಇದ್ದಾರೆ. ಸೊ ದ ರಿಮೈನಿಂಗ್ ಥಿಂಗ್ ಇಟ್ ಇಸ್ ದೇರ್. ಆರ್ ಯು ಗೆಟಿಂಗ್ ಇಟ್, ಸರ್? ಹಲೋ, 70 ಟೌನ್ ಇದೆ ಸರ್ ನಮ್ ಕರ್ನಾಟಕದಲ್ಲಿ. 70 ಟೌನ್ ಅಲ್ಲಿ 70% ಇರ್ಬೇಕಾಗಿತ್ತು. ಬಟ್ ನಾವೇನ್ ಮಾಡ್ತಾ ಇದೀವಿ, 7 ಟೌನ್ ಅಲ್ಲೇನೆ 70% ಇದೀವಿ. ಮಿಗ್ಲಿರೋ 63 ಟೌನ್ ಅಲ್ಲಿ ಮಿಗ್ಲಿರೋ 30% ಇದೀವಿ. ಆರ್ ಗೆಟಿಂಗ್ ಇಟ್? ಸೊ ಟೋಟಲಿ ಒಂದು ಸ್ಕೀವ್ಡ್ ಡೆವಲಪ್ಮೆಂಟ್. ಕರೆಕ್ಟಾ? ಟೋಟಲಿ ಅರ್ಬನ್ ಸೆಂಟ್ರಿಕ್, ಬೆಂಗಳೂರು ಸೆಂಟ್ರಿಕ್, ಆರ್ ಇವನ್ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ 4 ಸಿಟಿ ಬಿಟ್ರೆ ಎವ್ರಿವೇರ್ ಇಟ್ ಈಸ್ ಲೈಕ್ ನಾರ್ಮಲ್ ಆಗೇ ಇದೆ. ಆ ಟೋಟಲಿ ಅರ್ಬನ್ ಆಗಿರೋದು, ಅರ್ಬನ್ ಅಮ್ಯುನಿಟೀಸ್ ಇರುವಂತದ್ದು ಸ್ವಲ್ಪನೇ ಅಲ್ವಾ? ಹೌದು ಸರ್. That is the problem, sir. So if this urbanization is not taken care, it will lead to urban poverty. Correct, sir? Yes, sir. Yes, sir. It will lead to development of slums. Correct? And Yes, it sir. it will put the pressure on basic communities like water irbodu, housing irbodu, or even drinking water, road, and all other infrastructure, sanitation, waste disposal, or even like ನಮ್ಮ electricity. Correct or not, sir? Correct, sir. Yes, sir. Urban schools, urban healthcare,
So if urbanization is not taken care and unplanned urbanization ಆಯ್ತು ಅಂದ್ರೆ we will be facing all of these problems, correct? Yes, sir. Super, sir. So now, how is urbanization taken care in Karnataka? In Karnataka, first one is urban housing that we are going to see now. So urban housing is housing as already housing ಬಗ್ಗೆ ನಾನು already ಹೇಳಿದ್ದೀನಿ. Housing is not just about normal thing. ಇದು infrastructure ಗೆ boost ಕೊಡುತ್ತೆ, ಅದನ್ನ social security ಗೆ ಇಲ್ಲ social status ಗೆ boost ಕೊಡುತ್ತೆ. All of that I have told you the story. Correct or not, sir? Yes, sir. Yes, sir. So ಇಲ್ಲಿ ಕರ್ನಾಟಕದಲ್ಲಿ we have Karnataka Housing Board. So which will cater to the low income or middle income and even the high income category of occupants or the groups of people. And Karnataka Slum Development Board, this is responsible for resettlement and development or improvement of the slums in Karnataka. ಅರ್ಥ ಆಯ್ತಾ ಸರ್? Yes, sir. ಒಂದ್ ಕಡೆ ಮನೆ ಕಟ್ಕೊಡ್ಬೇಕು, ಇನ್ನೊಂದು ಕಡೆ ಈ ಸ್ಲಮ್ಗಳೆಲ್ಲದನ್ನು ಡೆವಲಪ್ಮೆಂಟ್ ಮಾಡ್ಬೇಕು. ಡನ್. ವಿಲ್ ಸಿ ಇನ್ನ ಡೀಟೇಲ್ಸ್ ಕೊಡ್ತೀನಿ ಸ್ಲಮ್ ಬಗ್ಗೆ ಇರ್ಬೋದು ಇಲ್ಲ ಹೌಸಿಂಗ್ ಬೋರ್ಡ್ ಬಗ್ಗೆ. ಐ ವಿಲ್ ಗಿವ್ ದ ಡೀಟೇಲ್ಸ್ ಬಟ್ ಬೇಸಿಕ್ ಇನ್ಫಾರ್ಮೇಶನ್ ಇಸ್ ಕ್ಲಿಯರ್. Yes, sir. Super, sir. So next we have what is called as Vajpayee Urban Housing Scheme. ಅಲ್ಲಿ ರೂರಲ್ ಸರ್ ರೂರಲ್ ಅಲ್ಲಿ ಇದ್ರೆ Sir, ರೂರಲ್ ಅಲ್ಲಿ ಆಶ್ರಯ ಯೋಜನಾ. ಆಶ್ರಯ ಯೋಜನಾ ಕರೆಕ್ಟೇ ಸರ್. ಏನ್ ಆಶ್ರಯ? ಆಶ್ರಯ is correct only. ಬಸವ ವಸತಿ ಯೋಜನಾ. ಅಲ್ಲಿ ಬಸವ ವಸತಿ. ಸೊ ಹಳ್ಳಿ ಕಡೆ ಕೊಟ್ರೆ ಬಸವ ವಸತಿ ಯೋಜನೆ, ಅದೇ ಸಿಟಿ ಕಡೆ ಕೊಟ್ರೆ ವಾಜಪೇಯಿ ಅರ್ಬನ್ ಹೌಸಿಂಗ್. ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್. ಸೊ ಒನ್ಸ್ ಅಗೇನ್ ದಿಸ್ ಇಸ್ ಆಲ್ಸೋ ಫಸ್ಟ್ ಇದನ್ನ ಅರ್ಬನ್ ಆಶ್ರಯ, ಅಲ್ಲಿ ರೂರಲ್ ಆಶ್ರಯ ಲೇಟರ್ ಚೇಂಜ್ ಟು ಬಸವ ವಸತಿ ಯೋಜನೆ. ಇಲ್ಲಿ ಅರ್ಬನ್ ಆಶ್ರಯ ಸ್ಕೀಮ್ ಅಂತ 92 ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಟ್ 2010-11 ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅದನ್ನ ಏನ್ ಮಾಡ್ತು, ಅರ್ಬನ್ ಆಶ್ರಯ ಸ್ಕೀಮ್ ಅಂತ ಏನಿತ್ತು ಅದನ್ನ ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್ ಅಂತ ಚೇಂಜ್ ಮಾಡಿದ್ರು. ಸೊ ಆ ಚೇಂಜ್ ಮಾಡಿರೋದನ್ನ ವಿ ಆರ್ ಕಂಟಿನ್ಯೂಯಿಂಗ್ ಇನ್ ದ ಸೇಮ್ ವೇ. ಸೊ ಇದರಲ್ಲಿ ಏನು ಜನರಲ್ ಕ್ಯಾಟಗರಿ 90%, ರಿಸರ್ವ್ಡ್ ಮೈ ಕ್ಯಾಟಗರಿ ಆರ್ ದ ಮೈನಾರಿಟಿಗೆ 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಟೋಟಲ್ ಸಬ್ಸಿಡಿ 2 ಲಕ್ಷ ಕೊಡ್ತಾರೆ ಸರ್. 2 ಲಕ್ಷದಲ್ಲಿ 1,20,000 0.30 30,000 ಪ್ಲಸ್ 0.50 50,000. ಸೊ 1.20 ಇದೆ ಇದು ಸಬ್ಸಿಡಿ ಕೊಡುತ್ತೆ ಸರ್ಕಾರ. ಇನ್ನು 30,000 ಏನಿದೆ ಇದನ್ನ ಬೆನಿಫಿಷರಿ ಕೊಡಬೇಕು. ಇನ್ನು 50,000 ಏನಿದೆ ಇದಕ್ಕೆ ಬ್ಯಾಂಕ್ ಲೋನ್ ಕೊಡ್ತಾರೆ, ನೀವು ಅದನ್ನ ಮತ್ತೆ ಕಟ್ಕೋಬೇಕು. ಅಲ್ಲಿಗೆ ಇಟ್ ಇಸ್ ಲೈಕ್ 1.20 ಪ್ಲಸ್ 80. ಇದನ್ನ ಬ್ಯಾಂಕ್ ಲೋನ್ ಗೌರ್ಮೆಂಟ್ ಗ್ಯಾರಂಟಿ ಕೊಡುತ್ತೆ. ಯು ಹ್ಯಾವ್ ಟು ರೀಪೇ ದಟ್ ಒನ್. ಕ್ಲಿಯರ್? Yes, sir. ಸೂಪರ್ ಸರ್. ಈ ಸ್ಕೀಮ್ ಬರೆಯೋ ಸ್ಕೀಮ್ ಆಲ್ರೆಡಿ ನಾನು ಹೇಳಿದ್ದೀನಿ. ಯು ಶುಡ್ ಬಿ ಏಬಲ್ ಟು ರಿಮೈಂಡ್ ಮಿ ವಾಟ್ ಇಟ್ ಈಸ್ ಅಂತ ಹೇಳಿ. ದೇವರಾಜ್ ಅರಸ್. ದೇವರಾಜ್ ಅರಸ್ ಸ್ಕೀಮ್ ಆರ್ ದೇವರಾಜ್ ಅರಸ್ ಹೌಸಿಂಗ್ ಸ್ಕೀಮ್. ಇದು ಯಾರು ಕೊಡ್ತಾರಪ್ಪ? ಸಮ್ ಸ್ಪೆಷಲ್ ಕ್ಯಾಟಗರಿ, ಕರೆಕ್ಟ್? Physical Special ability. category. person, Physical they able, are secure, bonded labor, extreme bonded bonded labor. laborers. ಸೂಪರ್ ಸರ್. ಇದನ್ನ ಸೆಲೆಕ್ಟ್ ಮಾಡೋದು MLA, ಕರೆಕ್ಟಾ? ಇಲ್ಲ ಸರ್, ಡಿಸ್ಟ್ರಿಕ್ಟ್ ಕಮಿಟಿ ಡಿಸಿ ಸರ್. DC. DC, sir. Super sir. So it is headed by a deputy district committee headed by deputy DC. commissioner is going to do it. So general category ಗೆ 1.20 same million ಇದೆ, ಅದನ್ನ ಕೊಡ್ತಾರೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಗೆ 1.50 ಕೊಡ್ತಾರೆ. ಸೇಮ್ ಥಿಂಗ್. ಓಕೆ? Yes. Yes, sir. ಸೂಪರ್ ಸರ್. ಏನಿಲ್ಲ. ನೆಕ್ಸ್ಟ್ ಇದನ್ನು ಆಲ್ರೆಡಿ ಮಾಡಿದ್ದೀನಿ ನಾನು. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ. ಸೊ ಇದನ್ನು ಎಷ್ಟು ಕೊಡ್ತಾರಪ್ಪ? ದಿಸ್ ಇಸ್ ಎಸ್ಪೆಷಲಿ ಮೆಂಟ್ ಫಾರ್ ದಿ SC and ST. scheduled caste and scheduled tribes, rural and urban areas. ಸೊ ಇಲ್ಲಿ ಎಷ್ಟು ಕೊಡ್ತಾರೆ? 1.75, sir. 2 lakhs. 2 lakhs urban area ಅಲ್ವಾ? 2 lakhs ಕೊಡ್ತಾರೆ. ಬೆನಿಫಿಷರಿ ಇನ್ಕಮ್ ಒಂದು 87,600 ಗಿಂತ ಕಡಿಮೆ ಇರಬೇಕು ಸರ್. 600 ರೂಪಾಯಿನ ಕಡಿಮೆ ಇರಬೇಕು. ಕ್ಲಿಯರ್? Yes. Yes. ಸೂಪರ್ ಸರ್. ಸೊ ದ ಲಾಸ್ಟ್ ಸ್ಕೀಮ್ ದಟ್ ದೇ ಆರ್ ಇಂಪ್ಲಿಮೆಂಟಿಂಗ್ ಇಸ್ What is 87,600, sir? ಇದು ಇನ್ಕಮ್ ಲಿಮಿಟ್ ಮೇಡಮ್. ಇಷ್ಟು ಇನ್ಕಮ್ ಇರಬೇಕಷ್ಟೇ ಅವ್ರಿಗೆ. ಓಕೆ? ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಈಸ್
Pradhan Mantri Awas Yojana Urban. So basically, Government of India Rajiv Awas Yojana anta ಒಂದು launch ಮಾಡ್ತು. But later it was changed to Government of India like Rajiv Awas Yojana, Pradhan Mantri Awas Yojana, Housing for All ಅಂತ ಹೇಳಿ ಸ್ಟಾರ್ಟ್ ಮಾಡಿ ತಗೊಂಡ್ಬಂದ್ರು. ಸೊ ಇದು ಹೌಸಿಂಗ್ ಫಾರ್ ಆಲ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ there are totally 4 verticals. 1, 2, 3 and 4. So first one is in situ development of or redevelopment of slums. In situ redevelopment of slums. ಇದು ಒಂದು. ಸೆಕೆಂಡ್ ಒಂದು ಬಂದು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್. ಅಂದ್ರೆ ಸಾಲ ಕೊಡ್ತಾರೆ, ಅದಕ್ಕೆ ಸಬ್ಸಿಡಿಯನ್ನು ಕೊಟ್ಟು ರೀಪೇ ಬ್ಯಾಕ್. ನೆಕ್ಸ್ಟ್ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್. Like you have to do some contribution, they will do some contribution. Last one is beneficiary led individual house construction. So ನೀವು ಕಟ್ಟಿ ನಿಮ್ ಕಟ್ಟೋದಕ್ಕೆ ಗೌರ್ಮೆಂಟ್ ಸಹಾಯ ಮಾಡಿ. ಸೊ ದಿಸ್ ಇಸ್ ದ 4 verticals. ಕೇಳಲ್ಲ ಬಟ್ ಸ್ಟಿಲ್ ಗೊತ್ತಿಲ್ಲ ಅಂತ ಎಕ್ಸ್ಪ್ಲೈನ್. ಇದಕ್ಕೆ ದೇ ಹ್ಯಾವ್ ಪುಟ್ ದ ಲಿಮಿಟ್ಸ್ ಆಸ್ BPL, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂಡ್ ಲೋವರ್ ಇನ್ಕಮ್ ಗ್ರೂಪ್. ಇವ್ರಿಗೆ ಏನ್ ಹೇಳಿದ್ದಾರೆ, BPL ಗೆ 87,600 ರೂಪಾಯಿ ಇನ್ಕಮ್ ಇರಬೇಕು. ಅದೇ EWS ಗಾದ್ರೆ 87,600 3 ಲಕ್ಷ. ಅದೇ LIG ಲೋ ಇನ್ಕಮ್ ಗ್ರೂಪ್ ಗಾದ್ರೆ 3 ಲಕ್ಷ 6 ಲಕ್ಷ. ಸೊ ಇಷ್ಟು ನಿಮ್ಗೆ ಅದ್ರಲ್ಲಿ ಏನ್ ಬೆನಿಫಿಟ್ಸ್ ಕೊಡ್ಬೇಕು ಆ ಬೆನಿಫಿಟ್ಸ್ ನಾವು ಕೊಡ್ತಾರೆ. ಕ್ಲಿಯರ್? ಎಸ್ ಸರ್. Yes, sir. ಲಾಸ್ಟ್ ಒನ್ ಸರ್ ಸರ್ ಲೋ 3 ಲಕ್ಷ ಇನ್ಕಮ್ 4 ಲಕ್ಷ 3 ಲಕ್ಷ 6 ಲಕ್ಷ ಇನ್ಕಮ್ ಲಿಮಿಟ್ ಸರ್. ಇನ್ಕಮ್ ಲಿಮಿಟ್ ಅಷ್ಟೇ, ಇನ್ನೇನು ಇಲ್ಲ. ಈ ರೇಂಜ್ ಅಲ್ಲಿ ನಿಮ್ಗೆ ಇನ್ಕಮ್ ಇರಬೇಕು. ಅದ್ರ ಮೇಲೆ ದಾಟಿದ್ರೆ ನಿಮ್ಗೆ ಇದೇನು ಸಬ್ಸಿಡಿ ಬರಲ್ಲ. ಸೊ ಹಳ್ಳಿ ಕಡೆ ಪಾರ್ಟಿ ಕೊಡ್ತಾರೆ ಸೈಟ್ ಅಂತ ಹೇಳಿದ್ನಪ್ಪ. ಎಸ್ ಸರ್ ಎಸ್ ಸರ್. ಸೊ ಸಿಟಿನಲ್ಲಿ ಅಷ್ಟೊಂದು ಜಾಗ ಇಲ್ಲ, ಕರೆಕ್ಟಾ? ಕರೆಕ್ಟ್ ಸರ್. ಸೊ ಸಿಟಿನಲ್ಲಿ Sir, can you tell me for low income group, sir, what is the income? 3 to 6 3 lakhs. ಲಕ್ಷ 3 to 6. Okay. Okay, sir. ಸೊ ಹೌಸಿಂಗ್ ಸೈಟ್ಸ್ ಆಸ್ಟ್ರೇಲಿಯಾ ಕಮಿಟಿಯಿಂದ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ದ ಥಿಂಗ್ ಇಸ್ 20 into 30 30 ಸೈಟ್ ಕೊಡ್ತಾರೆ. ಕ್ಲಿಯರ್ ಸರ್? ಹಲೋ Sir. Yes, sir. ಎಸ್ ಸರ್ ಎಸ್ ಸರ್ ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದ್ರೆ ಇವಾಗ ಬೆಂಗಳೂರು ಈ ಸೈಟ್ ಕೊಡಕ್ಕೂ ಜಾಗ ಇಲ್ಲ ನಮ್ಮ ಹತ್ರ, ಕರೆಕ್ಟಾ? ಹೌದು ಸರ್. ಸೊ ನೋ ವಿ ಗೋ ಫಾರ್ ಹಾರಿಜಾಂಟಲ್ ಎಕ್ಸ್ಪೆನ್ಷನ್ ಆರ್ ಯು ಹ್ಯಾವ್ ಟು ಗೋ ಫಾರ್ ವರ್ಟಿಕಲ್ ಎಕ್ಸ್ಪೆನ್ಷನ್? ವರ್ಟಿಕಲ್ ಎಕ್ಸ್ಪೆನ್ಷನ್ ಸರ್. ವಿ ಹ್ಯಾವ್ ಟು ಗೋ ಫಾರ್ ವರ್ಟಿಕಲ್ ಓನ್ಲಿ. ಅದಕ್ಕೋಸ್ಕರನೇ ಏನ್ ಮಾಡಿದ್ವಿ ನಾವು, 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. 1 lakh ಮಲ್ಟಿ ಸ್ಟೋರಿ ಬೆಂಗಳೂರು ಹೌಸಿಂಗ್ ಪ್ರೋಗ್ರಾಮ್ ಆರ್ ಹೌಸಿಂಗ್ ಸ್ಕೀಮ್, however you want to call it. So basically ಇಲ್ಲೇನ್ ಮಾಡಿದ್ರು, ಲೈಕ್ ಏನು what you call it, to meet the demand of housing in ಬೆಂಗಳೂರು, ಇದನ್ನ ಒಂದು ಸೆಲ್ಫ್ ಸಸ್ಟೈನಿಂಗ್ ಮಾಡಲ್ ಆಗಿ ಮಾಡೋಣ. ಸೊ ದಟ್ ಈ ಕನ್ಸ್ಟ್ರಕ್ಷನ್ ಇರ್ಬೋದು, ಆ ಏರಿಯಾ ಇರ್ಬೋದು, ಎವ್ರಿಥಿಂಗ್ ಶುಡ್ ಬಿ ಡೆವಲಪ್ಡ್ ಹೋಲಿಸ್ಟಿಕಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಲ್ಲಿ ಕಟ್ಟಿದ್ದಾರೆ ಕೂಡ, ಲೈಕ್ G+3, G+4, G+7 ಅಂತ ಹೇಳಿ ಕಟ್ಕೊಂಡು ಹೋಗಿದ್ದಾರೆ. ಸೊ ಜಸ್ಟ್ ಇಟ್ಸ್ ಎ ಸ್ಕೀಮ್ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಎಷ್ಟು ಮನೆ ಕಟ್ಟಿದ್ದಾರೆ ಅಂತಲೋ ಎಲ್ಲೆಲ್ಲಿ ಕಟ್ಟಿದ್ದಾರೆ ಅಂತ ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್. ಸೊ ನೌ ದಟ್ ಹಾರಿಜಾಂಟಲ್ ಎಕ್ಸ್ಪಾನ್ಷನ್ ಮೀನಿಂಗ್ ಟು ಸೇ ದಟ್ ಲ್ಯಾಂಡ್ ಇಸ್ ನಾಟ್ ಅವೈಲಬಲ್. ಸೊ ನೌ ವಿ ಹ್ಯಾವ್ ಟು ಗೋ ಫಾರ್ ವರ್ಟಿಕಲ್ ಎಕ್ಸ್ಪಾನ್ಷನ್. ಸೊ ಅದಕ್ಕೋಸ್ಕರನೇ ಇವನ್ ವಿ ಆರ್ ಲೈಕ್ ಹೌಸಿಂಗ್ ಸ್ಕೀಮ್ಸ್ ಅಲ್ಲಿ ವಿ ಆರ್ ಇವನ್ ಗಿವಿಂಗ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ತರ ಕೂಡ ಕಟ್ತಾ ಇದೀವಿ. ದಟ್ ಈಸ್ ದ ಸ್ಟೋರಿ. ಕ್ಲಿಯರಾ ಸರ್? Yes, sir. ಸೂಪರ್ ಸರ್. ಅಂಡ್ ದ ಲಾಸ್ಟ್ ಒಂದು ಪೌರ ಕಾರ್ಮಿಕ ಗೃಹ ಭಾಗ್ಯ ಯೋಜನೆ. ಕೇಳಿದ್ದೀರಾ ಸರ್ ಇದು? ಸರ್ ಕೇಳಿದ್ದೀರಾ ಕೇಳಿಲ್ಲ? ಇಲ್ಲ ಸರ್. ಕೇಳಿಲ್ಲ. ಸೂಪರ್ ಸರ್. ಓಕೆ, ನೋ ಪ್ರಾಬ್ಲಮ್. ಸೊ ಅದ್ ಹೆಸರು ಓದಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಯಾರು ಕೊಡ್ಬೋದಾ ಮನೆ ಅನ್ಸುತ್ತೆ ಸರ್? ಪೌರ ಪೌರ ಕಾರ್ಮಿಕ ಕಾರ್ಮಿಕ ವರ್ಕ್ ಮಾಡ್ತಾರಲ್ಲ ಸರ್. BMP workers. ಕಾರ್ಮಿಕ ವರ್ಕರ್ಸ್. ಸೂಪರ್ ಸರ್. ಎಕ್ಸಾಕ್ಟ್ಲಿ. ಸೊ ಬೇಸಿಕಲಿ ದೇ ಆರ್ ಲೈಕ್ ಒನ್ಸ್ ಅಗೈನ್ ಲೋ ಇನ್ಕಮ್ ಗ್ರೂಪ್ ಓನ್ಲಿ, ಕರೆಕ್ಟಾ? ಹೌದು ಸರ್. Sir. ಸೊ
ಅವರು ಲೋ ಇನ್ಕಮ್ ಗ್ರೂಪ್ ಇರ್ತಾರೆ. ಸೊ ನಾವು ಅವ್ರಿಗೆ ಒಂದು ಮನೆ ಅಂತ ಒಂದು ಕಟ್ಕೊಳ್ಬೇಕು, ಕರೆಕ್ಟಾ ಸರ್? ಹೌದು ಸರ್. Yes, sir. ಸೊ ಅವ್ರಿಗೆ ಒಂದು ಮನೆ ಅಂತ ಕಟ್ಕೊಡೋದಕ್ಕೋಸ್ಕರನೇ ಗೌರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ದು, ದೇ ಸ್ಟಾರ್ಟೆಡ್ ದಿಸ್ ಸ್ಕೀಮ್ ವಿಚ್ ಇಸ್ ಕಾಲ್ಡ್ ಎಸ್ ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆ. ಬೇಸಿಕಲಿ ಯಾರು ಎಲಿಜಿಬಲ್ ಪರ್ಮನೆಂಟ್ ಪೌರ ಕಾರ್ಮಿಕ, ಇಫ್ ನಾಟ್ ಬಿ ಲೈಕ್ ಏನು ನೀವು ವಾಟ್ ಯು ಕಾಲ್ ಇಟ್ ಈ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರ್ತಾರಲ್ಲ ಅವ್ರಿಗಿಲ್ಲ. ಆರ್ ಗೆಟಿಂಗ್ ಇಟ್ ಸರ್? ಎಸ್ ಸರ್. Yes, sir. ಸೊ ಯಾರು ಪರ್ಮನೆಂಟ್ ಆಗಿ ಈ ಕೆಲಸ ಮಾಡ್ಕೊಂಡಿರ್ತಾರೆ ಪೌರ ಕಾರ್ಮಿಕ, ಬೇಸಿಕಲಿ ಪೌರ ಕಾರ್ಮಿಕ ಅಂತ ಬಂದಾಗ ದೇ ಟೋಟಲ್ 6 ಕೈಂಡ್ ಆಫ್ ಪೀಪಲ್, ಲೈಕ್ ಲೋಡರ್ಸ್ ಇರ್ಬೋದು, ಹೆಲ್ಪರ್ಸ್ ಇರ್ಬೋದು, ಇಲ್ಲ ಅಂಡರ್ ಗ್ರೌಂಡ್ ಇದರಲ್ಲಿ ಡ್ರೈನೇಜ್ ಇದ್ರಲ್ಲಿ ಕೆಲಸ ಮಾಡೋರು ಇರ್ಬೋದು, ಇಲ್ಲ ಕ್ಲೀನರ್ ಗಳು, ಇಲ್ಲ ಸ್ಯಾನಿಟೈಸರ್ ಸೂಪರ್ವೈಸರ್ ಗಳು. ದೇರ್ ವಿಲ್ ಬಿ ಮಲ್ಟಿಪಲ್ ಪೀಪಲ್, ಕರೆಕ್ಟ್ ಆರ್ ನಾಟ್ ಸರ್? ಎಸ್ ಸರ್. ಹೌದು ಸರ್. ಸೊ ದೇರ್ ವಿಲ್ ಬಿ Yes, sir. ಮಲ್ಟಿಪಲ್ ಪೀಪಲ್ ಇರ್ತಾರೆ. ಆ ಮಲ್ಟಿಪಲ್ ಪೀಪಲ್ ಅಲ್ಲಿ ದೇ ವಿಲ್ ಬಿ ಗಿವಿಂಗ್ ಲೈಕ್ ಏನೋ ಒಂದು ಫೆಸಿಲಿಟಿ ಟು ದೀಸ್ ಪೀಪಲ್ ಸೊ ದಟ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ದಟ್ ಹೌಸ್ ಅಂತ ಹೇಳ್ಬಿಟ್ಟು ದೇ ಆರ್ ಗೋಯಿಂಗ್ ಟು ಗಿವ್ ದಟ್ ಒನ್. ಸೊ ಇಲ್ಲಿ ಎಷ್ಟು ಕೊಡ್ತಾರೆ ಸರ್ ಅವ್ರಿಗೆ? ಜಾಗ ಎಷ್ಟು ಕೊಡ್ತಾರೆ, ಇಲ್ಲ ಅವ್ರಿಗೆ ಕಾಸ್ಟ್ ಎಷ್ಟು ಕೊಡ್ತಾರಪ್ಪ ಅವ್ರಿಗೆ ಇಲ್ಲಿ? ಎನಿ ಐಡಿಯಾ? ನೋ ಸರ್. ಓಕೆ ಸರ್, ನೋ ಪ್ರಾಬ್ಲಮ್. ಸೊ ದಿ 6 ಕ್ಯಾಟಗರಿ ಆಫ್ ಪೀಪಲ್ ಗೆ ಟೋಟಲ್ ಸಬ್ಸಿಡಿ ಆರ್ ದ ಟೋಟಲ್ ಅಮೌಂಟ್ ಏನಿದೆ ಅದು 7.5 ಲಕ್ಷ ಕೊಡ್ತಾರೆ ಸರ್. ಓಕೆ, ಹಲೋ. ಎಸ್ ಸರ್. ಓಕೆ, Sir. ಸಿ Sir, this is only meant for the BBMP workers, sir. ಪೌರ ಕಾರ್ಮಿಕ, ಯಾ ಮೇಡಮ್, ಅದೇ, ಎಸ್ಪೆಷಲಿ ಯಾ ಅಂದ್ರೆ ಮೀನ್ಸ್ ಬೇರೆ ಸಿಟಿಯಲ್ಲಿ ಇದ್ದವರಿಗೆ ಈ ತರ ಪೌರ ಕಾರ್ಮಿಕರಿದ್ರೆ ಕೊಡಲ್ಲ ಸರ್ ಅವರಿಗೆ? ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ರೈಟೀರಿಯಾ ಮೇಡಮ್ ಅಷ್ಟೇ. ಎವ್ರಿವೇರ್ ಇಟ್ ದೇ ಕ್ಯಾನ್ ಗಿವ್. ಅರ್ಬನ್ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲಿ ಎಲ್ಲ ಕಡೆ ಕೊಡ್ತಾರೆ, ಬಟ್ ಆ ಒಂದು ಪ್ಲೇಸ್ ಅಲ್ಲಿ ಅಷ್ಟು ಡಿಮ್ಯಾಂಡ್ ಇರಬೇಕು, ಪ್ಲಸ್ ಅಷ್ಟು ನೀಡ್ ಇರಬೇಕು ಅಲ್ಲಿ. ದಟ್ ಇವಾಗ ಸೇ ಫಾರ್ ಎಕ್ಸಾಂಪಲ್ ಸಮ್ವೇರ್ ಇಫ್ ದೇ ಕ್ಯಾನ್ ಗಿವ್ ಎ ಸೈಟ್ ಓನ್ಲಿ, ದೇ ವಿಲ್ ಗಿವ್ ಸೈಟ್ ಓನ್ಲಿ, ಕರೆಕ್ಟ್ ಅಲ್ವಾ? ಓಕೆ ಈಗ ಸರ್. ಹಳ್ಳಿ ಕಡೆ ಇರೋದಕ್ಕೆ ಬೇಕಾಗಿಲ್ಲ. ದಟ್ ಈಸ್ ದ ಥಿಂಗ್ ಸರ್. ಸೊ ಇಲ್ಲಿ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ 7.5 ಲಕ್ಷ ಬರುತ್ತೆ ಸರ್. 7.5 ಲಕ್ಷ ಇಸ್ ಡಿವೈಡೆಡ್ ಇಂಟು 6 ಲಕ್ಷ ಅಂಡ್ 1.5 ಲಕ್ಷ. ಓಕೆ, ಹಲೋ. ಎಸ್ ಸರ್. Sir. 6 ಲಕ್ಷ 1.5 ಲಕ್ಷ ಡಿವೈಡ್ ಮಾಡ್ತಾರೆ ಸರ್. ಆ 6 ಲಕ್ಷ ವಿಲ್ ಬಿ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಗಿವನ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಎಸ್ ಸರ್. ಗೌರ್ಮೆಂಟ್ ಇನ್ನು 1.5 ಲಕ್ಷ ಏನಿದೆ, ದಿಸ್ ಕ್ಯಾನ್ ಬಿ ಇನ್ ಮಲ್ಟಿಪಲ್ ವೇಸ್. ಇಲ್ಲ ಬೆನಿಫಿಷರಿಯನ್ನ ಕೊಡ್ಬೋದು, ಇಲ್ಲ ಅರ್ಬನ್ ಲೋಕಲ್ ಬಾಡಿ ಅವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಲೈಕ್ ಇವಾಗ BBMP ಕೆಲಸ ಮಾಡ್ತಿದ್ದಾನೆ, ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ 6 ಲಕ್ಷ ಕೊಟ್ರೆ BBMP 1.5 ಲಕ್ಷ ಕೊಡ್ಬೋದು. ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಬೇಕಾದ್ರೆ ಅವ್ರಿಗೆ ಏನನ್ನ ಅಲ್ಲಿ ದೇ ಕ್ಯಾನ್ ಗೆಟ್ ದ ಸಬ್ಸಿಡಿ ಎಲಿಜಿಬಿಲಿಟಿ ಬಂದ್ರೆ ಅಲ್ಲಿ ಕೊಡಿಸ್ಬೋದು. ಸೊ ಹವೆವರ್ ಮಲ್ಟಿಪಲ್ ಪಾಸಿಬಿಲಿಟೀಸ್ ಕೊಟ್ಟು ಫೈನಲ್ 7.5 ಲಕ್ಷ ಕೊಡ್ತೀವಿ, ದಟ್ ದೇ ಕ್ಯಾನ್ ಬಿಲ್ಡ್ ಎನ್ ಹೌಸ್. ಕ್ಲಿಯರ್? Yes, sir. ಸರ್. Yes, ಓಕೆನಾ? sir. ಸೈಟ್ ಇದ್ರೆ ಮನೆ ಕಟ್ಕೊಳಕ್ ಹೇಳ್ತೀವಿ. ಸೈಟ್ ಇಲ್ಲ, ಗವರ್ಮೆಂಟ್ ಹತ್ರ ಜಾಗನೂ ಕಡಿಮೆ ಇದೆ ಅಂದ್ರೆ ಆವಾಗ ವಿ ವಿಲ್ ಗೋ ಫಾರ್ G+3 G+7 ಅಂತ ಹೇಳಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಇಫ್ ದೇ ಆರ್ ಕಂಫರ್ಟಬಲ್ ದೇ ಕ್ಯಾನ್ ಪೂಲ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ದಿಸ್ ಹೌಸ್. ಕ್ಲಿಯರ್? Yes, sir. 500 Yes, sir. ಸ್ಕ್ವೇರ್ ಫೀಟ್ 500 ಸ್ಕ್ವೇರ್ ಫೀಟ್ ಜಾಗ ಕೊಡ್ತೀವಿ ಸರ್. ಅಂದ್ರೆ 2030 ಕಡಿಮೆನೆ ಬರುತ್ತೆ. 2030 600, ಕರೆಕ್ಟಾ? ಹೌದು ಸರ್. ಇಲ್ಲಿ 500 ಕೊಡ್ತೀವಿ ಸರ್. ಮೇ ಬಿ 25 ಆ ತರ ಏನೋ ಬರುತ್ತೆ. 15/30 ಬರುತ್ತೆ sir. 15/30 ಅಗೇನ್ 450 ಅರೌಂಡ್ ಅದೇ ಟೈಮ್ಗೆ ಬರುತ್ತೆ ಸರ್ ಅಷ್ಟೇ. ಲೈಕ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಓಕೆ, ಎಸ್ ಸರ್. ದಟ್ಸ್ ಆಲ್ ಸರ್. ಸೊ ಇದು ಹೌಸಿಂಗ್ ಸ್ಕೀಮ್ಸ್ ನಾವು ಸಿಟಿ ಲೆವೆಲ್ ಅಲ್ಲಿ ಮಾಡ್ತಾ ಇರೋದು ಸರ್. ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನಾ, ಅಂಬೇಡ್ಕರ್ ನಿವಾಸ ಯೋಜನಾ, ದೇವರಾಜ ಅರಸ್ ಹೌಸಿಂಗ್ ಸ್ಕೀಮು, ಇಲ್ಲ ವಾಜಪೇಯಿ ಹೌಸಿಂಗ್ ಸ್ಕೀಮು, ಹೌಸಿಂಗ್ ಸೈಟ್ ಸ್ಕೀಮು, 1 lakh ಏನು ಮಲ್ಟಿ ಸ್ಟೋರೇಜ್ ಹೌಸಿಂಗ್ ಸ್ಕೀಮು, ಇಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್. ಎನಿ ಡೌಟ್ ಸರ್? ನೋ ಸರ್. ನೋ ಸರ್. No, sir. ಸೂಪರ್ ಸರ್. ನೆಕ್ಸ್ಟ್ ಬಂದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಸರ್ ಜಸ್ಟ್ ಒನ್ ಕ್ಲಾರಿಫಿಕೇಶನ್ ಸರ್. ಸೊ ಈ ಹೌಸಿಂಗ್ ಸ್ಕೀಮ್ಸ್ ಎಲ್ಲ ಏನು 2 lakhs ಅಥವಾ 1.5 lakh ಸಬ್ಸಿಡಿ ಕೊಡ್ತಾ ಇದಾರೆ, ಪೀಪಲ್ ಶುಡ್ ಹ್ಯಾವ್ ದೇರ್ ಓನ್ ಸೈಟ್ ಆರ್ ಪ್ಲಾಟ್, ಅಲ್ಲಿ ಕಟ್ಟೋದಕ್ಕೆ ಗವರ್ಮೆಂಟ್ ಕೊಡ್ತಾರ ಸಬ್ಸಿಡಿ, ಇದು ಮನೆ ಕಟ್ಕೊಳೋದಕ್ಕೆ? ಎಕ್ಸಾಕ್ಟ್ಲಿ. ಓಕೆ ಸರ್. ಅಂದ್ರೆ ಮೇ ಬಿ ಟುಡೇ ಯು ಮೇ ಬಿಕಮ್ ಎಲಿಜಿಬಲ್ ಟು ಗೆಟ್ ಎ ಸೈಟ್. ಮೇ ಬಿ ಆಫ್ಟರ್ ಸಮ್ ಇಯರ್ಸ್ ಯು ಮೇ ಬಿಕಮ್ ಒನ್ಸ್ ಅಗೇನ್ ಎಲಿಜಿಬಲ್ ಟು ಗೆಟ್ ಸಮ್ ಅದರ್ ಥಿಂಗ್. ವಿ ಡೋಂಟ್ ನೋ. ಲೈಕ್ ಆ ತರನು ಮಾಡ್ತಾರೆ ಜನ ಬೇಕಾದ್ರೆ. ಸರಿ, ಇದೇ ಸಮಸ್ಯೆ ಅಲ್ವಾ ಸರ್? ಊರ್ ಕಡೆ ಎಲ್ಲ ಜಾಗನೂ ಇರಲ್ಲ, ಅವ್ರಿಗೆ ಕಟ್ಟಕ್ಕೂ ದುಡ್ಡು ಇರಲ್ಲ. ಸೊ
how they are doing it, sir. They'll need both ಇಲ್ಲ. ಅಲ್ವಾ ಅಂತ had ಅಲ್ಲ ಅಲ್ಲಿ ಕೊಡ್ತಾರೆ ಸರ್. ಫ್ರೀ ಸೈಟ್ಗಳು ಕೊಡ್ತಾರೆ, ಲೋನು ಕೊಡ್ತಾರೆ. ಅದೇ ಹೇಳ್ತಿರೋದು. ಲೈಕ್ ಯಾವ್ದು ಜನತಾ ಮನೆ ಅಂತ ಕೊಡ್ತಾರೆ, ನೋಡಿರ್ತೀರ ಹಳ್ಳಿ ಕಡೆ ಕೊಡ್ತಾರೆ. ಲೈಕ್ ದೇ ವಿಲ್ ಗಿವ್ ಬೇಸಿಕ್ ಸ್ಮಾಲ್ ಸೈಟ್ 20x20, 20x30 ಸೈಟು ಕೊಡ್ತಾರೆ. ಪ್ಲಸ್ ಈ ತರ 2 lakhs 5 lakhs ಸಬ್ಸಿಡಿನೂ ಕೊಡ್ತಾರೆ. ಇಟ್ ಡಿಪೆಂಡ್ಸ್ Okay. ಆನ್ ಹೌ ಮಚ್ ಪೂಲ್ ದೇ ಕ್ಯಾನ್ ಅಕ್ಯುಮುಲೇಟ್ ಫಾರ್ ದಟ್ ಇಯರ್ ಅಂತ ಹೇಳ್ಬಿಟ್ಟು ಅಷ್ಟೇ. Okay, sir. Yeah. Thanks. Right, sir. So next one is the urban infrastructure. So what is infrastructure, sir? Like how many types of infrastructure are there, sir? Sir, ಎಷ್ಟು ತರ ಇನ್ಫ್ರಾಸ್ಟ್ರಕ್ಚರ್ ಇದೆಯಪ್ಪ? Physical infrastructure, social infrastructure. ರೋಡ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು? Hmm. There are many, I Sir, think, what is Education. nine types of infrastructure, right? sir? ಎಜುಕೇಶನ್, Sanitation, education, water. ಹೆಲ್ತ್, Health, water, Supply, energy, drainage, road, ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಬರುತ್ತಲ್ಲ ಸರ್. ರೋಡ್. ಓಕೆ. ಸಿ ಬೇಸಿಕಲಿ ಪವರ್ ಮತ್ತೆ ಎನರ್ಜಿ ಬರುತ್ತೆ, ಬ್ರಿಡ್ಜಸ್ ಬರುತ್ತೆ, ಟೆಲಿಕಮ್ಯುನಿಕೇಶನ್ಸ್ ಬರುತ್ತೆ, ವೇಸ್ಟ್ ಮ್ಯಾನೇಜ್ಮೆಂಟ್. ನೋ ಇದು ಯಾವ Sir? ಇನ್ಫ್ರಾಸ್ಟ್ರಕ್ಚರ್ ಇದು? ಟೆಲಿಕಾಮ್ ಇವೆಲ್ಲ ಯಾವ Economics. Physical, sir. ಫಿಸಿಕಲ್ Physical, yeah, ಫಿಸಿಕಲ್ physical, sir. ಸೊ ಇದು ಬಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ಸೋಷಿಯಲ್. ಕರೆಕ್ಟಾ? ಸೊ ಬೇಸಿಕಲಿ ವೆನ್ ವಿ ಸೇ ಇನ್ಫ್ರಾಸ್ಟ್ರಕ್ಚರ್ ಆರ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವ್ ಯಾವಾಗ ಹೇಳಿದ್ರು ವಿ ಮೀನ್ ದಿಸ್ ಒನ್ ಓನ್ಲಿ, ಫಿಸಿಕಲ್ Then ಇನ್ಫ್ರಾಸ್ಟ್ರಕ್ಚರ್, ಕರೆಕ್ಟಾ? economic infrastructure, sir, physical, ಯಾವ್ದು ಮೇಡಮ್? Yeah, physical. economic infrastructure ಅಂದ್ರೆ like physical, right, sir? ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ ವಾಟ್ ಸೆನ್ಸ್ ಯು ಆರ್ ಸೇಯಿಂಗ್? No, sir, like social Like power, infrastructure. transportation. Yeah. ದೇರ್ ಆರ್ ಲೈಕ್ ನಿಮ್ಗೆ ಎಕನಾಮಿಕ್ ಲೈಕ್ ಪವರ್ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿ ಲೈಕ್ ಸರ್ವಿಸಸ್ ಅಲ್ಲಿ ತಗೊಂತೀವಿ ಬೇಕಾದ್ರೆ ನಾವು ಅದನ್ನ ದಟ್ ವಿಲ್ ಕಮ್ ಅಂಡರ್ ಫಿಸಿಕಲ್ ಗೆ ತಗೋಬೇಕಷ್ಟೇ. ಲೈಕ್ ಸಮಥಿಂಗ್ ಲೈಕ್ ಹೆಲ್ತ್, ದೀಸ್ ಆರ್ ಆಲ್ ಲೈಕ್ ಇನ್ವಿಸಿಬಲ್ಸ್ ಇವೆಲ್ಲಾನು. ಸೊ ದೀಸ್ ವಿಲ್ ಬಿ ಕಾಲ್ಡ್ ಎ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ವೇರ್ ಇಟ್ ವಿಲ್ ಗಿವ್ ರಿಸಲ್ಟ್ ಇನ್ ದ ಲಾಂಗ್ ರನ್. Whereas this roads, telecommunication, bridge, etc. I need the road today, but whereas my education will give me the result after 15-20 years. Correct? Hello. Hello. Yes, ಹಾ sir. ಸರ್. Super. Done, sir. So this is the things: social infrastructure and physical infrastructure. So when we say urban infrastructure, we mean like physical infrastructure only. So ಇವಾಗ physical infrastructure ಅಲ್ಲಿ the first one is water supply and sanitation. Water supply and sanitation. So basically Karnataka is a water stressed state, not a water stressed state. Stressed. Correct alva? So basically Karnataka is water stressed ceremony because this year only we have declared so many talukas as drought prone. Correct, sir? ಎಸ್ ಸರ್. Yes, sir. ಅಲ್ವಾ? ಸೊ ಈ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್. ಸೊ ದಿಸ್ fellow is responsible for taking care of water supply and sewerage in the entire 314 urban areas of Karnataka except BBMP. Okay. Yes, sir. Why no BBMP? BWSSP ಇದೆಯಲ್ಲ sir. BWSS will take care. Clear, sir? Yes. Yes, sir. ಸೊ ಇವರು ನೀರು ನೋಡ್ಕೊಂತಾರೆ ಸರ್. ಬೆಂಗಳೂರಲ್ಲಿ ವಿ ಹ್ಯಾವ್ ಬೆಂಗಳೂರು ವಾಟರ್ ಸಪ್ಲೈ ಅಂಡ್ ಸಿವರೇಜ್ ಬೋರ್ಡ್. So tell again, sir. ಯಾವುದು ಮೇಡಮ್? This one 314. 314 ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ULBs ಇನ್ ದ ಎಂಟೈರ್ 314 ಅರ್ಬನ್ ಏರಿಯಾಸ್, ನಾಟ್ ಇನ್ ಅರ್ಬನ್ ಲೋಕಲ್ ಬಾಡಿ ಬರಲ್ಲ, ಅರ್ಬನ್ ಏರಿಯಾ ಅಷ್ಟೇ ಇದು. ಸೊ ಇನ್ ದ ಆಲ್ ದಿ ಏರಿಯಾಸ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಬೋರ್ಡ್, this agency will take care of water supply and sanitation. Okay, sir. Okay. Gilly, they go for both surface and subsurface water resources
ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಯಾವ್ದು ಜಾಸ್ತಿ, ಸರ್ಫೇಸ್ ಜಾಸ್ತಿನಾ ಸಬ್ ಸರ್ಫೇಸ್ ಜಾಸ್ತಿನಾ ಅಂದ್ರೆ ಫ್ರಮ್ ದ ಸರ್ಫೇಸ್ ಸೋರ್ಸಸ್ 252 ಕಡೆ ನಾವು ಕೊಡ್ತೀವಿ. ಬೇರೆ ಸಬ್ ಸರ್ಫೇಸ್ ಅಂತ ಬಂದ್ರೆ 62 ಏರಿಯಾ, ಟೋಟಲ್ ಟುಗೆದರ್ 314. ಕ್ಲಿಯರ್? ಇದು ವಾಟ್ ಈಸ್ ದಿಸ್ ಸರ್ಫೇಸ್ ಅಂಡ್ ಸಬ್ ಸರ್ಫೇಸ್? ಮೇಡಮ್ ಲೈಕ್ ನಾರ್ಮಲ್ ಕೆರೆ, ಹಳ್ಳ, ದಟ್ ಈಸ್ ಸರ್ಫೇಸ್ ವಾಟರ್. Subsurface is borewell, groundwater. Okay, Borewell. okay. Yes, sir. Exactly. Like where we have zero kere kunte enu illa andre we have to go for subsurface. Wherever there is river illa local this one available water sources etc. ide alli we go for surface water. So surface or subsurface. Clear? Yes, sir. Yes, sir. Idu water supply ge sir. Sanitation anta bandre we have what is called as Swachh Bharat mission. Correct? It was launched on 2014. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಕರೆಕ್ಟಾ ಸರ್? ಸೊ ಏನಿದು ಸ್ವಚ್ಛ ಭಾರತ್ ಮಿಷನ್, ಓಪನ್ ಡಿಫೆಕ್ಷನ್ ಫ್ರೀ ಸಿಟೀಸ್ ಅಂಡ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ವೇಸ್ಟ್ ಆರ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಸರ್ ಅದು ಗ್ರೀನ್ ಸಿಗ್ನಲ್ ಬರಿಬೇಡಿ ಸರ್, ಕಾಣಿಸಲ್ಲ ಕಾಣಿಸ್ತಾ ಇಲ್ವಾ? ಸರ್. ಇಲ್ಲ ನಾನು ಮೇ ಬಿ ತುಂಬಾ ಝೂಮ್ ಮಾಡ್ಬಿಟ್ಟಿದ್ದೀನಿ ಅನ್ಕೊಂತೀನಿ. ಒಂದ್ ನಿಮಿಷ ರೀ, ರೈಟ್ ಇಟ್ ಒನ್ಸ್ ಅಗೇನ್. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಚ್ಛ ಭಾರತ್ ಮಿಷನ್ 2nd of October 2014. ಮೈನ್ ಅಜೆಂಡಾ ಓಪನ್ ಡಿಫಿಕೇಶನ್ ಫ್ರೀ ಸಿಟೀಸ್ ಮಾಡೋದು ಅಂಡ್ ದೆನ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ವೇಸ್ಟ್ ಆರ್ Solid waste. ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ಸೊ ಸ್ಯಾನಿಟೇಷನ್ ಅಲ್ಲಿ ಎರಡೇ ಸರ್ ಅಷ್ಟೇ. ವಾಟರ್ ಸಪ್ಲೈ ಇವ್ ನೋಡ್ಕೊಂತಾನೆ, ಸ್ಯಾನಿಟೇಷನ್ ಗೆ ಸ್ವಚ್ಛ ಭಾರತ್ ಮಿಷನ್ ಇದೆ. ಇವಾಗ ಎಲ್ಲಾ ಕಡೆ UGD ಮಾಡಿದೀವಿ, ಎಷ್ಟು ಕಡೆ ಮಾಡಿದೀವಿ, ದಿ ಸ್ಟೋರಿ ಅಂಡ್ ಆಲ್ ಇಸ್ ಗಿವನ್, ಬಟ್ ನೋ ನೀಡ್ ಟು ಮಗ್ ಅಪ್ ದಟ್ ಒನ್. ನೋ ಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು ಎಷ್ಟು ಡ್ರೈನೇಜ್ ಮಾಡಿದೀವಿ, ಎಷ್ಟು UGD ಮಾಡಿದೀವಿ. ನೋ ಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ಯು. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ನೆಕ್ಸ್ಟ್ ಒಂದು ಬಂದು ಎನರ್ಜಿ, ಡೊಮೆಸ್ಟಿಕ್ ಎನರ್ಜಿ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಡೊಮೆಸ್ಟಿಕ್ ಎನರ್ಜಿ. ಸೊ ಬೇಸಿಕಲಿ ಇಲ್ಲಿ ಡೊಮೆಸ್ಟಿಕ್ ಎನರ್ಜಿ, ಹೌ ಡು ವಿ ಗೆಟ್ ಡೊಮೆಸ್ಟಿಕ್ ಎನರ್ಜಿ ಸರ್? ಸಿಟಿನಲ್ಲಿ ಏನಪ್ಪ ಜಾಸ್ತಿ ಯೂಸ್ ಮಾಡ್ತೀವಿ? LPG. LPG ಇಲ್ಲ PNG. ಕರೆಕ್ಟಾ? Yes, sir. ಸೊ ಇದು ಎವ್ರಿವೇರ್ ವಿ ಆರ್ ಯೂಸಿಂಗ್ ದಟ್ ಒನ್. ಓನ್ಲಿ ಪೈಪ್ ಗ್ಯಾಸ್ ಕೊಡ್ತಾ ಇದೀವಿ, ಇಲ್ಲ ಸಿಲಿಂಡರ್ ಕೊಡ್ತಾ ಇದೀವಿ. ಬಟ್ ವಾಟ್ ಮೈಟ್ ಕಮ್, ದಿಸ್ ಡೇಟಾ ಇಸ್ ಅವೈಲಬಲ್ ಫ್ರಮ್ 2011 ಸೆನ್ಸಸ್ ಸರ್. ಇದು ಹೈಯೆಸ್ಟ್ ಪರ್ಸೆಂಟೇಜ್ ಬಂದು ನಮ್ಮ LPG ಆರ್ PNG. LPG ಆರ್ PNG which is at 64.33%. Okay. ಎಸ್ ಸರ್. ನೆಕ್ಸ್ಟ್ ಬಂದು firewood which is basically used by 21.23%. Firewood is the kerosene which is used by 11.67%, which is used by 11.67%. and ಮಿಕ್ಕಿದ್ದು ಏನಿದೆ, ವಾಟ್ ಎವರ್ ಪರ್ಸೆಂಟೇಜ್ ಏನಿದೆ ಅದರಲ್ಲಿ ಕ್ರಾಪ್ ರೆಸಿಡ್ಯೂ, ಬಯೋಗ್ಯಾಸು, ಎಲೆಕ್ಟ್ರಿಸಿಟಿ. ಸೊ ಕ್ರಾಪ್ ರೆಸಿಡ್ಯೂ ಬಂದು 0.91%, biogas. So what it means, sir? Crop residue means? Like ಮಿಗ್ಲಾಗಿರೋದು ಮೇಡಮ್. ಲೈಕ್ ವಾಟ್, ಹೌ ಕ್ಯಾನ್ ಐ ಸೇ ದಟ್? ಕ್ರಾಪ್ ರೆಸಿಡ್ಯೂ ಅಂದ್ರೆ ನಾನು ಹೆಂಗೆ ಹೇಳಿ, ದಟ್ ಶೂಟ್ಸ್ ಆಫ್ ದಟ್ ಪ್ಲಾಂಟ್ ವಾಟ್ ಎವರ್ ವಿ ಹಾವ್ ಕಟ್ ಆಫ್. ಇವಾಗ ಜೋಳ, ಮೆಕ್ಕೆಜೋಳ ಇವೆಲ್ಲ ಕಟ್ ಮಾಡಿದಾಗ ಮಿಗ್ಲಾಗಿರುತ್ತಲ್ಲ, ಸ್ಮಾಲ್ ಶೂಟ್ಸ್. Okay, okay. ದಟ್ ಕೈಂಡ್ ಆಫ್ ಇಟ್. ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಸರ್. ಎಲ್ಲೆಲ್ಲಿ ಎಷ್ಟೆಷ್ಟು ಯೂಸ್ ಮಾಡ್ತಿದ್ದಾರೆ, ಯು ಶುಡ್ ಬಿ ಏಬಲ್ ಟು ನೋ ದಟ್ ಒನ್. What is the last one you written, sir? ಎಲೆಕ್ಟ್ರಿಸಿಟಿ. Sorry? ಎಲೆಕ್ಟ್ರಿಸಿಟಿ ಮೇಡಮ್, ಎಲೆಕ್ಟ್ರಿಸಿಟಿ. Okay. ಬೇಸಿಕಲಿ ನಮ್ಗೆ ಅಕಸ್ಮಾತ್ ಇದು ಕೊಟ್ಬಿಟ್ಟು ರಿಅರೇಂಜ್, ಅಸೆಂಡಿಂಗ್ ಆರ್ಡರ್, ಡಿಸೆಂಡಿಂಗ್ ಆರ್ಡರ್ ಅಂತ ಕೊಟ್ರೆ ಇದ್ರಲ್ಲಿ ಯಾವ್ದ್ರಲ್ಲಿ ನಮ್ಗೆ ಡೌಟ್ ಬರಲ್ಲ. ಬಟ್ ಇದು ನಾನು ಮೂವ್ ಮಾಡ್ಬಿಟ್ಟೆ ಅಂದ್ರೆ ಈ ತರ ನಿಮ್ಗೆ ಯೂಶಲಿ ಹೌ ವಿ ಡೂ, ಇದು ಕೊಟ್ಬಿಟ್ಟು
ಅರೇಂಜ್ ಮಾಡ್ರಪ್ಪ ಅಂದ್ರೆ ಫಸ್ಟ್ ವಿಲ್ ಗೋ ವಿತ್ LPG, ಇದ್ರಲ್ಲಿ ಡೌಟ್ ಬರಲ್ಲ ನಮ್ಗೆ. ಬಟ್ ಸೆಕೆಂಡ್ ಏನ್ ಮಾಡ್ತೀವಿ ಅಂದ್ರೆ ಓಕೆ ಎಲ್ಲಾರು ಇಂಡಕ್ಷನ್ ಸ್ಟವ್ ಇರ್ಬೋದು, ಮೇ ಬಿ ಎಲೆಕ್ಟ್ರಿಸಿಟಿ ಬರ್ತೀವಿ, ಕರೆಕ್ಟಾ ಸರ್? ಹೌದು ಸರ್. Yes, sir. ಆಮೇಲೆ ದೆನ್ ವಿಲ್ ಥಿಂಕ್ ಲೈಕ್ ಬಯೋಗ್ಯಾಸ್ ಸಿಟಿಲಿ ಇಲ್ಲ, ಕಾರ್ಪೊರೇಟ್ ಸಿಟಿ ಇಲ್ಲ, ಸಿಟಿನಲ್ಲಿ ಫೈರ್ವುಡ್ ಫೈರ್ವುಡ್ ಎಲ್ಲಿ ಸಿಗುತ್ತೆ, ಸಿಟಿನಲ್ಲಿ ಫೈರ್ವುಡ್ ಎಲ್ಲಿ ಸಿಗುತ್ತೆ, ಕೆರೋಸಿನ್ ಕಿರೋಸಿನ್ ಆಗ್ತದೆ. ತಗೊಂಡ್ಬರ್ತೀವಿ, ಫೈರ್ವುಡ್ ತಗೊಂಡ್ಬರ್ತೀವಿ. ಸೊ ದಿಸ್ ಇಸ್ ಹೌ ವಿ ಗೋ ಲಾಜಿಕಲಿ ಹೋದ್ರೆ. ಎಸ್ ಬಟ್ ಸರ್. ಆಕ್ಚುಲಿ ಇನ್ ರಿಯಾಲಿಟಿ ಈ ತರ ಇದೆ ಸರ್. ದಿಸ್ 2011 ಸೆನ್ಸಸ್, ಆಮೇಲಿಂದ ನಮ್ಮ ಹತ್ರ ಡೇಟಾ ಇಲ್ಲ. ದಿಸ್ 2011 ಸೆನ್ಸಸ್. ಬಟ್ ಏನ್ ಸಡನ್ ಆಗಿ ಇದು 2.1 ಬಂದಿರೋದು ಇದೇನು 22% ಆಗಿ ಸೆಕೆಂಡ್ ಪ್ಲೇಸ್ ಏನ್ ಬರಲ್ಲ. It will be on the similar lines only even today also. But it's like almost So this is for 14 years urban also. areas Urban areas, all over India, urban sir? areas. Or is it just No, Bangalore? urban area. I mean, urban area all over ಯಾವ್ದು? India cover ಮಾಡ್ತಾ ಇರೋ urban areas ಅಥವಾ just specific to Bangalore ಅಂತ ಕರ್ನಾಟಕ ಅಂತ ಹೇಳ್ತಾ ಇದ್ದೀರಾ ಸರ್? No, urban areas all over city. Okay. Throughout India ಇದು ಆ data ಅಷ್ಟೇ ಇದು. Like we don't have city specific data ಇಲ್ಲ ನಮ್ಮ ಹತ್ರ. The census of 2011 has revealed this data to us that totally 64.33% in the urban area are using this one. Understood, Total sir. urban census ಇದು ಅಷ್ಟೇ. Okay, sir. Okay. Similar, it will be on the same lines to everywhere city ಅಂತ ನಾವು ತಗೊಂತೀವಿ ಅಷ್ಟೇ. ಅಂದ್ರೆ ಲೈಕ್ ಇನ್ ಅವರ್ ಮೇನ್ಸ್ ಅಂಡ್ ಆಲ್ ವೆನ್ we are giving answer ಅಂತಂದ್ರೆ ಲೈಕ್ we can say according to 2011 census still at least 1/4 ಈ 21% ನ ಹೈಪ್ ಕೊಡೋದಕ್ಕೆ ಏನ್ ಮಾಡ್ತೀವಿ, 1/4 of population or 25% of population are still dependent on firewood, thereby leading to air pollution etc. ಇದನ್ನ ಕಡಿಮೆ ಮಾಡಬೇಕು. Still urbanization is not complete in India because 1/4 of population even in urban cities are dependent on firewood ಅಂತ ಸ್ವಲ್ಪ ಹೈಪ್ ಕೊಟ್ಟು we will make an answer. Are you getting it, sir? Yes, sir. Hello. ಇಲ್ಲ ಇವೆರಡನ್ನು ಮರ್ಜ್ ಮಾಡಿ you can make it 1/3. 33% are still using firewood and kerosene even in urban areas. So India is having a lopsided development. India urbanization is not complete. And like issues in urbanization, yeah, we can use this data. Okay. Okay, sir. Yes, sir. So next to Bandhu, we have one more scheme. That scheme is called as Amrut. So what is Amrut, sir? ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಸರ್. ಡ್ರಿಂಕಿಂಗ್ ವಾಟರ್. Atal Mission for Rejuvenation and Urban Transformation. Yes, sir. It's a city building scheme, sir. Exactly, city building scheme. So entire ನಮ್ಮ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ದ ಎಂಟೈರ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆರ್ ಇವಾಗ ಫಸ್ಟ್ ಫೇಸ್ ಅಲ್ಲಿ ಬಂದಿದ್ದು ಅದು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಸೆಕೆಂಡ್ ಫೇಸ್ ಅಲ್ಲಿ ಅರ್ಬನ್ ಅಮೃತ್ 2.2 ಅಂತ ಏನ್ ಬಂದಿದೆ, ವೇರ್ ಅಗೇನ್ ವಿ ಆರ್ ಫೋಕಸಿಂಗ್ ಆನ್ ಸಿಟೀಸ್. ಪ್ರತಿಯೊಂದು ಸಿಟಿನೂ ಶುಡ್ ಬಿ ವಾಟರ್ ಸೆಕ್ಯೂರ್ ಆಗಿರ್ಬೇಕು, ಪ್ಲಸ್ ಟ್ಯಾಪ್ ಕನೆಕ್ಟ್ ಇರಬೇಕು ಫಾರ್ ಆಲ್ ದಿ ಹೌಸ್ ಹೋಲ್ಡ್ಸ್ ಬೈ ದ ಇಯರ್ 2026. ಇದು ಇವಾಗ ಅಮೃತ್ 2.1 ತಗೊಂಡ್ಬಂದಿದೀವಿ. ಸೊ ಕರ್ನಾಟಕದಲ್ಲಿ ಎಷ್ಟು ಸಿಟಿ ಇದೆಯಪ್ಪ ಅಮೃತ್ ಅಲ್ಲಿ? 27 according to Economic Services. 27 ಇದೆ ಸರ್. ಅಷ್ಟೇ ಸಾಕು. ವಿಲ್ ಗೋ ವಿತ್ ಎಕನಾಮಿಕ್ ಸರ್ವೆ ಓನ್ಲಿ. 27 cities are under Amrut scheme. Clear? Hello. Yes, sir. Super, sir. So, but So repeat this, sir. in madam, Yeah. Provisions under Amrut 2. Please repeat that. Amrut 2.0 to make our cities water secure. ಅಂದ್ರೆ ನೀರಿಗೆ ತೊಂದರೆ ಇರಬಾರ್ದು. ಲೈಕ್ ಅಲ್ಲಿ ನೀರಿನ ಕೆರೆ ಇರಬಹುದು, ವಾಟರ್ ಬಾಡೀಸ್ ಇರಬಹುದು. ವಿ ವಿಲ್ ಮೇಕ್ ಶೂರ್ ದಟ್ ದೀಸ್ ಆರ್ ರಿಜುನವೇಟೆಡ್ ಪ್ರಾಪರ್ಲಿ. ಅಂದ್ರೆ ಲೈಕ್ ವಾಟರ್ ಡಿಪೆಂಡೆನ್ಸಿ ಅಂದ್ರೆ ಅದನ್ನ ಕಡಿಮೆ ಮಾಡಿ, ಅಕಸ್ಮಾತ್ ವಾಟರ್ ಡಿಪೆಂಡೆನ್ಸಿ ಇದ್ರೂ ದಟ್ ಶುಡ್ ಬಿ ಲೈಕ್ 100% ಫುಲ್ ಪ್ರೂಫ್ ತರ ಮಾಡಿ ಅವರ್ ಸಿಟಿ ಶುಡ್ ಬಿ ವಾಟರ್ ಸೆಕ್ಯೂರ್. ಇವಾಗ ಏನು ನಮ್ಮ 0 ಡೇ ಅಂತ ಕೇಳಿದಿರ ಹೆಸರು? ವಿ ಆರ್ ನಿಯರಿಂಗ್ ಬೆಂಗಳೂರು 0 ಡೇ ಅಂತ ನಾನು ಹೇಳ್ಬೋದಾ ಇವಾಗ? ಆ 0 ಡೇ ಅನ್ನೋ ಕಾನ್ಸೆಪ್ಟ್ ಕೇಳಿದಿರಾ ಸರ್? ಹಲೋ. No, sir. ಡೇ 0 ಡೇ ಅಂತ ಕೇಳಿದಿರಾ? No, sir. No, sir. ಇಲ್ಲ, No, sir. sir. ಓಕೆ ಸರ್. ಸೊ ಬೇಸಿಕಲಿ ಏನಿದು 0 ಡೇ ಅಂತ ಅಂದ್ರೆ ಎ ಡೇ ಆರ್ ಎ ಸಿಚುಯೇಷನ್ ಇನ್ ವಿಚ್ ದ ಪಬ್ಲಿಕ್ ವಾಟರ್ ಸಪ್ಲೈ ಏನಿದೆ ದಟ್ ವಿಲ್ ಬಿಕಮ್ 0, ಲೈಕ್ ದಟ್ ವಿಲ್ ರನ್ ಔಟ್. ಇಟ್ಸ್ ಹೈಪೋಥೆಟಿಕಲ್ ಡೇ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಟೋಟಲಿ 0 ಆಗೋಗಿರುತ್ತೆ ಸರ್ ಅಂತ ಇಲ್ಲ ಅಲ್ಲಿ. ಸೊ ಬೇಸಿಕಲಿ 0 ಡೇ ಇಸ್ ಸಮಥಿಂಗ್ ವೇರ್ ಇಟ್ ವಿಲ್ ಬಿ ಟೋಟಲಿ ಲೈಕ್ ಒಂದು ಅರ್ಬನ್ ಏರಿಯಾದಲ್ಲಿರುವಂತ ಒಂದು ಯೂಸಬಲ್ ವಾಟರ್ ಏನಿದೆ ದಟ್ ವಿಲ್ ಬಿಕಮ್ 0. ಆರ್ ಯು ಗೆಟಿಂಗ್ ಇಟ್ ಸರ್? ಹಲೋ. ಸೊ ಬೇಸಿಕಲಿ ಇದು ಕೇಪ್ ಟೌನ್ ಅಲ್ಲಿ ಆಗಿತ್ತು.
If you Google ಅಂತಂದ್ರೆ you'll get the data. So basically Cape Town ಆಗಿತ್ತು. That is why when this Bengaluru is water problem face ಮಾಡ್ತಾ ಇದ್ದಾಗ, are we approaching that Bengaluru's day zero or 0 day or day zero, however you want to say it out? Day zero in the sense where the entire urban areas usable water supply or public water supply will go to zero, will totally dry out. So is Bengaluru reaching towards that zone nowadays? Hello. Looks Yes, like it, sir. ಅಂದ್ರೆ ಇವಾಗ ಅದು ಆಗ್ಬಾರ್ದು ಅಂತ ಹೇಳಿ ವಿ ಆರ್ ಡೂಯಿಂಗ್ ದಿಸ್ ಅಮೃತ್ 2.0 ಟು ಮೇಕ್ ಅವರ್ ಸಿಟೀಸ್ ವಾಟರ್ ಸೆಕ್ಯೂರ್, ಅಂದ್ರೆ ನೀರಿಗೆ ತೊಂದರೆ ಇಲ್ದಿರ ಮಾಡ್ತಾ ಇದೀವಿ. ಅಂಡ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ವಾಟರ್ ಕನೆಕ್ಷನ್ ಟು ಎವ್ರಿ ಹೌಸ್ ಹೋಲ್ಡ್. ಎಷ್ಟೊಳಗಡೆ 2026 ಒಳಗಡೆ. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. Yes, sir. ಅದು ನಾವು ಮಾಡ್ತಾ ಇದೀವಿ ಸರ್. ಸೊ ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದಾಗ ಬೇಸಿಕಲಿ 1 ಲಕ್ಷ ಪಾಪ್ಯುಲೇಷನ್ ಅನ್ನ ಕಡಿಮೆ ಇರುವಂತ ಸಿಟೀಸ್ ಸೆಲೆಕ್ಟ್ ಮಾಡ್ಕೊಂತಾರೆ. 1 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಇರುವಂತ ಸಿಟೀಸ್ ತಗೊಂಡು ಸೆಂಟ್ರಲ್ ಅಸಿಸ್ಟೆನ್ಸ್ ಕೊಟ್ಟು ವಿ ಆರ್ ಗೋಯಿಂಗ್ ಟು ಡೂ ಇಟ್. ಕ್ಲಿಯರ್? 1 lakh and above. Less than 1 lakh, not 1 lakh and above. Less than 1 lakh. Yes, sir. So Amrut 2.0 is for less than 1. Less than, that's what I'm saying. Less than 1 lakh. That's why simple correct ಆಗಿದೆಯಲ್ಲ ಇದು. This is less than 1 lakh. Yeah. Yes, sir, correct. No, Yeah, no. correct. Super sir. So ಅಮೃತ್, ಅದು ಅಮೃತ್ ಸರ್. ನೆಕ್ಸ್ಟ್ ಒಂದು ಬಂದು ಸ್ಮಾರ್ಟ್ ಸಿಟಿ ಮಿಷನ್. ಸೊ ಬೇಸಿಕಲಿ ಗವರ್ಮೆಂಟ್ ಆಫ್ ಇಂಡಿಯಾ ಯಾವಾಗಪ್ಪ ಲಾಂಚ್ ಮಾಡಿದ ಸ್ಮಾರ್ಟ್ ಸಿಟಿ ಮಿಷನ್? 2015 ಕರೆಕ್ಟಾ ಸರ್? Yes, sir. ಎಸ್ ಸರ್. ಸೊ ಏನಕ್ಕಪ್ಪ ಲಾಂಚ್ ಮಾಡ್ತಿದ್ದೀನ? ಎಸ್ ಸರ್, ಎಲ್ಲ ನೋಡಿದೀರಾ, ಎಲ್ಲ ಕಡೆ ಓಡಾಡಿದೀರಾ, ಸ್ಮಾರ್ಟ್ ಸಿಟಿಲಿ ಇದೀರಾ ಎಷ್ಟೋ ಜನ ನೀವೆಲ್ಲರೂ? ಸರ್ ಏನ್ ಮಾಡ್ತಾರೆ ಸರ್ ಸ್ಮಾರ್ಟ್ ಸಿಟಿ ಮಿಷನ್ ಅಲ್ಲಿ? Innovative development, sir. Innovative development. So what All do you mean by innovative facilities will be development? there now, sir, in smart cities. All, like what do you mean by all facilities? So it's basically giving smart solutions to urban problems. You create a special purpose vehicle and you see what problems the city is facing, and based on that you come up with the smart solutions for that city. It could be in any field, like in transport, it could be in transportation, it could be in developing communication networks, it could be in water or drainage facilities. Anything could be done. It is city specific. The city will decide what they want to develop in their city. Okay. Super sir. No problem. So basically what we are trying to provide is the new age technology use ಮಾಡ್ಕೊಂಡು ಒಂದು centralized data center ಇರುತ್ತೆ, where they will be monitoring everything, whether it may be traffic ಇರ್ಬೋದು, ಇಲ್ಲ ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು. ಎಲೆಕ್ಟ್ರಿಸಿಟಿ ಅಂತ ಬಂದಾಗ ಇಲ್ಲ ಗ್ಯಾಸ್, ಎಲ್ಲ ಪೈಪ್ಡ್ ಗ್ಯಾಸ್ ಕನೆಕ್ಷನ್, ಇಲ್ಲ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಡೋದು, ಇಲ್ಲ ಸ್ಮಾರ್ಟ್ ಟ್ರಾಫಿಕ್ ಸಿಗ್ನಲ್ಸ್ ತರೋದು. ಸೊ ಬೇಸಿಕಲಿ ಇದ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ವಿ ಆರ್ ಅಪ್ಗ್ರೇಡಿಂಗ್ ಅವರ್ ಸಿಟೀಸ್. ಕರೆಕ್ಟಾ? Yes, sir. ಸೊ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರೋಗ್ರಾಮ್. ಸೊ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಸ್ಮಾರ್ಟ್ ಸಿಟಿ ಇದೆಯಪ್ಪ? 5, sir. 5. 7 smart 7. So 7, sir. 7. So first madam will tell us the 5, then you people add the other 2. Yes sir. No, 7, sir, 7. Yes sir. 7. Belgavi, Davangere, Hubli, Shivamogga, sir. Shimoga, Mangalore. ಸರ್ ಒಬ್ರು ಹೇಳ್ಬಿಡಿ, ಮಿಕ್ದರ್ ಬೇಕಾದ್ರೆ ಆಡ್ ಮಾಡೋದಂತೆ. Belgavi, sir. ಬೆಳಗಾವಿ, ಓಕೆ. Davangere, ದಾವಣಗೆರೆ, Hubli and Dharwad. ಓಕೆ. Shimoga, Mangalore, sir. ಶಿವಮೊಗ್ಗ, ಮಂಗಳೂರು, ಓಕೆ. Tumkur and Bangalore. ತುಮಕೂರು ಅಂಡ್ ಬೆಂಗಳೂರು. ಕರೆಕ್ಟಾ ಸರ್? 1 2 3 4 5 6 7 ಕರೆಕ್ಟ್ ಆಗಿದೆಯಾ? 7 cities. Yes, sir. 7 ಸಿಟೀಸ್ ಇದೆ ಸರ್ ಅಷ್ಟೇ. ಇದನ್ನ ದಯವಿಟ್ಟು ಬ್ಯಾಟ್ ಮಾಡ್ಕೊಂಬಿಡಿ ಇವಾಗ ಕೂತ್ಕೊಂಡು. ಲಿಮ್ಸ್ ಅಲ್ಲಿ ಬರ್ದಿರಾ ಇರ್ಬೋದೇನೋ, ಬಟ್ ಇಫ್ ಯು ಗೋ ಟು ಇಂಟರ್ವ್ಯೂ ಯೂಶಲಿ ಈ ತರ ಕ್ವಶನ್ಸ್ ಪಿಕ್ ಮಾಡ್ತಾರೆ, ಬಿಕಾಸ್ ವೆರಿ ಈಸಿ ಟು ಆಸ್ಕ್ ಅಂಡ್ ಬೇಸಿಕ್ಸ್ ದಟ್ ಯು ಶುಡ್ ನೋ. ಸೊ ಯಾವ್ಯಾವ ಸಿಟಿ ಸ್ಮಾರ್ಟ್ ಸಿಟಿಲಿ ಇದೆ, ಇಲ್ಲ ನಿಮ್ಮ ಒಂದು ಊರು ಯಾವ ಊರಲ್ಲಿ ಇದೀರಿ ನೀವು,
ಆ ಊರು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಇಲ್ಲ ಬೆಂಗಳೂರು ಅವರಾದ್ರೆ BBMP ಅಂದ್ರೆ ಏನು, ದಿಸ್ ಕೈಂಡ್ ಆಫ್ ಕ್ವಶನ್ಸ್ ಯೂಶಲಿ ದೇ ಆಸ್ಕ್ ಇನ್ ಇಂಟರ್ವ್ಯೂ. ಸೊ ಸ್ಮಾರ್ಟ್ ಸಿಟೀಸ್ ಅಲ್ಲಿ 7 ಆ 7 ಬ್ಯಾಟ್ ಮಾಡಿರಿ. ಲಿಮ್ಸ್ ಅಲ್ಲಿ ಬಂದು ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ ಸ್ಮಾರ್ಟ್ ಸಿಟಿ ಸೆಲೆಕ್ಟೆಡ್ ಇನ್ ಕರ್ನಾಟಕ ಅಂತ ಕೊಟ್ರೆ ಹ್ಯಾಪಿ. ಮಾರ್ಕ್ಸ್ ಕೊಡ್ತಿದ್ರೆ ಇಂಟರ್ವ್ಯೂಲಿ ಯೂಶಲಿ ದೇ ಆಸ್ಕ್ ದಿಸ್ ಕ್ವಶನ್, ದಟ್ ವಿಲ್ ಬಿ ಹೆಲ್ಪ್ಫುಲ್ ದೇರ್. ಕ್ಲಿಯರಾ ಸರ್? Yes, sir. ಸೊ ಅರ್ಬನೈಸೇಷನ್ ಅಲ್ಲಿ ಇಷ್ಟು ಮಾಡಿದ್ವಿ. ಸೊ ನೌ ಲೆಟ್ ಮಿ ಶೋ ಯು ಸಮಥಿಂಗ್, ಸ್ಮಾಲ್ ಕ್ವಶನ್. ಅವಾಗಿನ ತೋರ್ಸ್ಬೇಕಾಗಿತ್ತಿಲ್ಲ, ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ತೋರ್ಸೋಣ, ನಿಮ್ಗೆ ಅದೆಷ್ಟು ಗುರುತಿರುತ್ತೋ ನೋಡೋದಕ್ಕೆ ಅಂತ ಐ ಡಿಡ್ ಶೋ ದಿಸ್ ಕ್ವಶನ್ ಅಷ್ಟೇ. ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸರ್. 500 square feet. Both one. 500 square feet, sir. 500 ಸ್ಕ್ವೇರ್ ಫೀಟ್. ಸೂಪರ್ ಸರ್. ಅಷ್ಟೇ, ಏನಿಲ್ಲ, ಸಿಂಪಲ್ ಕ್ವಶನ್ ಓನ್ಲಿ. ಸೊ ಅದು ಆವಾಗ ಇತ್ತು, ಐ ಥಾಟ್ ಲೈಕ್ ಇದೆಲ್ಲ ಆಗೋದ್ಮೇಲೆ ತೋರ್ಸೋಣ ಲಾಸ್ಟ್ ಅಲ್ಲಿ ಅಂತ ಹೇಳಿ ಐ ಜಸ್ಟ್ ಕೆಪ್ಟ್ ಇಟ್ ಅಷ್ಟೇ. ಓಕೆ, ಕ್ಲಿಯರಾ ಸರ್? Yes, sir. Yes, sir. ಡನ್ ಸರ್, ಸೂಪರ್. ಈಗ ಅಮೃತಲ್ಲಿ ಎಷ್ಟಿದೆ ಅಂತ ಹೇಳಿದ್ರಿ ಸರ್? ಸ್ಕೀಮ್ಗಳಲ್ಲಿ ಎಷ್ಟು ಸಿಟೀಸ್ ಇದೆ ಅಂತಂದ್ರಿ? 27 ಅಂತ ಹೇಳಿದ್ರು ಸರ್. 27 cities, sir. ಸರ್ ಇನ್ ಅಮೃತ್ 27 ಸರ್. ಅಮೃತ್ 2.0 ಇದೆಯಲ್ಲ ಸರ್, ಅದು 287 ಸಿಟೀಸ್. ಎಸ್ ಸರ್, ಎಸ್ ಸರ್. 27. It's Correct, sir. 27. 27, sir. Yes. ಅಷ್ಟೇ ಸರ್. ಸೊ ಕ್ವಶನ್ಸ್ ಹ್ಯಾವ್ ಕಮ್. ಸೊ ಇಟ್ಸ್ ನಾಟ್ ಲೈಕ್ ಅದ್ ಕೇಳೋದಿಲ್ಲ ಸರ್, ಈ ತರದ್ ಕೇಳ್ತಾರ ಸರ್. ಸೊ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಆರ್ ಯು ಗೆಟಿಂಗ್ ಇಟ್ ಸರ್? Sir. ಸೂಪರ್ ಸರ್. ಸೊ ಅಲ್ಲಿಗೆ ದಟ್ ಕಂಪ್ಲೀಟ್ಸ್ ಮೈ ಅರ್ಬನ್ ಇದು ಡೆವಲಪ್ಮೆಂಟ್ ಇದು ಮುಗೀತು. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಅರ್ಬನ್ ಟ್ರಾನ್ಸ್ಪೋರ್ಟ್. Yes, sir. What is urban transport, sir? Yes, sir. ಏನಪ್ಪ ಅರ್ಬನ್ ಟ್ರಾನ್ಸ್ಪೋರ್ಟ್? Public transport within the city. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿತ್ ಇನ್ ದ ಸಿಟಿ. ಸೂಪರ್. Happy only. So what is the problem here? Correct or not? Traffic, sir. Traffic. We will add 1000 buses. 1000 ಬಸ್ ಹಾಕೋಣ. We can transport everybody ಅಲ್ವಾ easily. Supporting infrastructure should be there, sir. Supporting infrastructure should be there. So now if I combine this one and say urban transportation, it should be like 2 dimensions, where one should be the transport system be able to handle the density in the most efficient manner. Correct, sir? Yes, Yes, sir. sir. Now if you look at this, ಏನು ನಮ್ಮ ಬೆಂಗಳೂರು ಮೆಟ್ರೋ ನೋಡಿದ್ರೆ ಬೆಳಿಗ್ಗೆ ಹೊತ್ತು 2 ನಿಮಿಷಕ್ಕೋ 3 ನಿಮಿಷಕ್ಕೋ ಒಂದೊಂದು ಮೆಟ್ರೋ ಬರ್ತಾನೆ, ಹಿಂದಿಂದೇನೆ ಬರ್ತಾ ಇರುತ್ತೆ. ಅದೇ 11 ಗಂಟೆ ಆದ್ರೆ 4 ನಿಮಿಷ 5 ನಿಮಿಷ ಮಾಡ್ತಾರೆ. ಅದೇ ಮಧ್ಯಾಹ್ನ 3 ಗಂಟೆ 8 ನಿಮಿಷ 9 ನಿಮಿಷ ಮಾಡ್ತಾರೆ. ಮತ್ತೆ ಸಾಯಂಕಾಲ 4 ಗಂಟೆಗೆ 4 ನಿಮಿಷ 5 ನಿಮಿಷ, 6 ಗಂಟೆಗೆ ದೇ ವಿಲ್ ಗೋ ಟು 2 to 3 ನಿಮಿಷ, 9 ಗಂಟೆ ಮೇಲಾದ್ರೆ ಮತ್ತೆ ದೇ ವಿಲ್ ಗೋ ಟು 7-8 ನಿಮಿಷ. ಕರೆಕ್ಟ್ ಅಲ್ಲ ಸರ್? ಹೌದು ಸರ್. ವೈ? ಡೆನ್ಸಿಟಿ. Being our density, they can run the same train 2 minutes ಓಡಿಸಿದ್ರೆ there is no efficiency. Correct? Sir, someone need to mute, sir, please. Correct or not, sir? ಎಸ್ ಸರ್. So Yes, sir. urban transport is not just about laying the roads, building the bridges, or getting the trains. That operate should be in such a way where we meet the density and efficiency, a trade-off. ಡೆನ್ಸಿಟಿ ಇದೆ ಸರ್ ಅಂತ ಹೇಳಿ 2 ನಿಮಿಷಕ್ಕೆ ಎಲ್ಲಾ ಸತಿ ಟ್ರೈನ್ ಓಡಿಸಿದ್ರೆ ಎಫಿಷಿಯನ್ಸಿ ಹೋಯ್ತು, ಲಾಸ್ ಆಗುತ್ತೆ. ಹಾಗೆ ಅಂತ ಹೇಳಿ ಎಲ್ಲಾ ಸತಿ 6-7 ನಿಮಿಷಕ್ಕೆ ಓಡಿಸಿದ್ರೆ ಟ್ರೈನ್ prudence and it will not be able to accommodate. So the goal of this urban transportation planning ಏನಿದೆ, it should be efficient and balanced transport system to meet moving of both people and goods. ಕರೆಕ್ಟಾ? ಇವನ್ ಗೂಡ್ಸ್ ಕೂಡ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಕರೆಕ್ಟಾ ನಾಟ್ ಸರ್? ಹೌದು ಸರ್. ದಟ್ ಈಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಅರ್ಬನ್ ಟ್ರಾನ್ಸ್ಪೋರ್ಟೇಷನ್. ಸೊ ಇಲ್ಲಿ ನಮಗೆ ಸ್ಕೀಮ್ಸ್ ಅಂತ ತಗೊಂಡ್ರೆ ಬೆಂಗಳೂರು ಸಬರ್ಬನ್ ರೈಲ್ ಅಂತ ಒಂದ್ ಮಾಡಿದ್ದಾರೆ, ಬೆಂಗಳೂರು ಮೆಟ್ರೋ ಅಂತ ಒಂದ್ ಮಾಡಿದ್ದಾರೆ. ಸೊ ಮಲ್ಟಿಪಲ್ ಥಿಂಗ್ಸ್ ದೇ ಹ್ಯಾವ್ ಡನ್. ಸೊ ಇದರಲ್ಲಿ ಐ ಡೋಂಟ್ ಸಿ ಎನಿ
ಸ್ಕೀಮ್ ಕಮಿಂಗ್ ಅಪ್ ಸ್ಪೆಸಿಫಿಕಲಿ ಇದನ್ನೇ ಬರ್ತಾರೆ ಸರ್, ಇದು ಕೇಳ್ತಾರ ಸರ್ ಅಂತ ಯಾವ್ದು ಸ್ಕೀಮ್ ಇಲ್ಲ. ಬಿಕಾಸ್ ದೇ ಆರ್ ಆಲ್ ಸಿಟಿ ಸೆಂಟ್ರಿಕ್. BMRCL ಅಂತ ಮಾಡಿದ್ರು, ಅದು ಬರೀ ಬೆಂಗಳೂರು ಮೆಟ್ರೋಗ್ ಆಯ್ತು. ಇನ್ನೊಂದು ಕಲ್ಯಾಣ ಮಾರ್ಗ ಅಂತ ಒಂದು ತಗೊಂಡ್ಬಂದ್ರು, ವೇರ್ ಬೇಸಿಕಲಿ ಏನು ನಮ್ಮ ಈ ಕಲ್ಯಾಣ ಕಲಬುರ್ಗಿ ರೀಜನ್ ಅಲ್ಲಿ ಏನು ನಮ್ಮ ಬಸ್ ಲೈನ್ ಆ ತರ ಒಂದು ಲೇನ್ ತಗೊಂಡ್ಬಂದು, ಬಸ್ ಪ್ರಿಯಾರಿಟಿ ಲೇನ್, ದಟ್ ಇಸ್ ಕಾಲ್ಡ್ ಅಸ್ ಕಲ್ಯಾಣ ಮಾರ್ಗ ಅಂತ ಹೇಳಿ. ಕಲ್ಯಾಣ ಮಾರ್ಗ MARG. ಸೊ ಕಲಬುರ್ಗಿ ಸಿಟಿ ಬಸ್ ಪ್ರಿಯಾರಿಟಿ ಲೇನ್, ದಟ್ ಈಸ್ ಕಾಲ್ಡ್ ಅಸ್ ಕಲ್ಯಾಣ ಮಾರ್ಗ. ಇವನ್ ಬೆಂಗಳೂರು ಕೂಡ ಬಸ್ ಪ್ರಿಯಾರಿಟಿ ಲೇನ್ ಕೊಟ್ಟಿದ್ದೀವಿ, ಕರೆಕ್ಟಾ? ಕೊಟ್ಟಿದ್ರು ಸರ್. ಕೊಟ್ಟಿದ್ದಾರೆ, ಬಟ್ ಅಲ್ಲೆಲ್ಲ ಆಟೋ ಗಾಡಿ ಎಲ್ಲ ಹೋಗ್ತಾ ಇರುತ್ತೆ, ಬಸ್ ಇಲ್ಲ ಅಂತ ಹೇಳಿ. ಎಸ್ ಸರ್. ದಟ್ ಈಸ್ ದ ಪ್ರಾಬ್ಲಮ್, ಕರೆಕ್ಟಾ ನಾಟ್ ಸರ್? ಎಸ್ ಸರ್. ಅಷ್ಟೇ ಸರ್. ಇಲ್ಲಿ ಅದೇನು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬೇರೆ ಏನೇನು ಇಲ್ಲ. ದೇರ್ ಇಸ್ ಒಂದು ಸ್ಕೀಮ್ ಕಾಲ್ಡ್ ಪೂರ ಅಂತ ಇದೆ, ವಿಲ್ ಸಿ ಲೇಟರ್. ಬಟ್ ಇಸ್ ನಾಟ್ ಲೈಕ್ ಸ್ಪೆಸಿಫಿಕ್ ಟು ಏನು ನಮ್ಮ ಮೆಟ್ರೋ, ವಾಟ್ ಯು ಕಾಲ್ ಇಟ್, ಟ್ರಾನ್ಸ್ಪೋರ್ಟೇಷನ್ ಅಂತ ಇಲ್ಲ. ಇಲ್ಲ JNNURM ಅಂತ ಒಂದು ಬಂದಿತ್ತು, ನೋಡಿರ್ತೀರಾ ನೀವು, ಬಸ್ ಮೇಲೆ ನೋಡ್ತೀರಾ, ನೋಡಿದ್ವಿ ಸರ್. ಜನರಲ್ ಜನರಲ್. ಸೊ JNNURM. ಸೊ ಬೇಸಿಕಲಿ ಇವೆಲ್ಲ ಬಂದಿತ್ತು, ಬಟ್ ದೀಸ್ ಆರ್ ಔಟ್ಡೇಟೆಡ್. ನೋಬಡಿ ಇಸ್ ಗೋಯಿಂಗ್ ಟು ಆಸ್ಕ್ ದಿಸ್. ಅದಕ್ಕೆ ನಿಮ್ಗೆ ಪಾಸ್ಟ್ 2018 ಇಂದ ಯಾವ ಸರ್ವೆನಲ್ಲೂ ಇದ್ರ ಬಗ್ಗೆ ಎಲ್ಲಿ ಮೆನ್ಷನ್ ಇಲ್ಲ. ಸೊ ನೋ ನೀಡ್ ಟು ವರಿ ಫಾರ್ ಎನಿ ಆಫ್ ದಿ ಸ್ಕೀಮ್ಸ್ ಸ್ಪೆಸಿಫಿಕ್ ಟು ದಿಸ್ ಒನ್. ಕ್ಲಿಯರ್? Yes. ಅಷ್ಟು ಸರ್. ಅಂಡ್ ದೆನ್ ಇನ್ಯಾವ್ದಿದೆ ಇದರಲ್ಲಿ ಅಂತ ತಗೊಂಡ್ರೆ ಇನ್ನೇನಿಲ್ಲ. ಐ ಡೋಂಟ್ ಸಿ ಎನಿ ಅದರ್ ಥಿಂಗ್ ಹ್ಯಾಪನಿಂಗ್ ಹಿಯರ್. ಅಂಡ್ ದೆನ್ ವಿ ಹ್ಯಾವ್ ಯಾವುದು ನಮ್ಮ 15th ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್. ಅದು ಆಲ್ರೆಡಿ ನಾನು ಪಾಠ ಮಾಡಿ ಕೊಟ್ಟಿದ್ದೀನಿ. ಸೊ 15th ಫೈನಾನ್ಸ್ ಕಮಿಷನ್ ಬೇಸಿಕ್ ಎಷ್ಟು, ಟೈಡ್ ಎಷ್ಟು? 40%, 60%. ಯಾವ್ದು ಮೇಡಮ್? ಯಾವ್ದು 40, ಯಾವ್ದು 60? Basic sir, 40. 60 is tied. 60 is tied and 40 is basic or untied, correcta? Yeah. So same thing, central government idano barutte. So where they will be using this one for which schedule of constitution? 12th one, sir. 10, 11, 12. 12. 12th sir. 12th schedule of the constitution. So iduddén barutte adralli this tied grants, especially drinking water, solid waste management, ಇದಕ್ಕೆ ಮೋಸ್ಟ್ ಆಫ್ ದಿ ಗ್ರಾಂಟ್ಸ್ ಆರ್ ಟೈಡ್, ಅದಕ್ಕೆ ಯೂಸ್ ಮಾಡ್ಬೇಕು ಅಂತ ಬರ್ತಾರೆ. 40% ಲೋಕಲ್ ಸ್ಪೆಸಿಫಿಕ್ ನೀಡ್ಸ್ ಅವ್ರಿಗೆ ಏನಿದೆ ಅವ್ರು ಅದನ್ನ ಮಾಡ್ಬೋದು. ಹಲೋ, Yes, sir. Yes sir. Yes sir. ಅಷ್ಟೇ ಸರ್. ಸೊ ಈ ತರ ದುಡ್ಡು ಬರುತ್ತೆ, ವಾಟ್ ಎವರ್ ದೇ ವಾಂಟ್ ದೇ ಕ್ಯಾನ್ ಡು. ಅಂಡ್ ನೆಕ್ಸ್ಟ್ ಥಿಂಗ್ ಬಂದು, ಇದು ಟಾಪಿಕ್ ಇಲ್ಲ ಅಂಡ್ ನೋಟ್ಸ್ ಅಲ್ಲಿ ಇಲ್ಲ, ಬಟ್ ಜಸ್ಟ್ ಇದನ್ನ ಮಾಡಿರೋದ್ರಿಂದ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ದಿಸ್ ಒನ್ ಅಷ್ಟೇ. ಸ್ಯಾಟಲೈಟ್ ಟೌನ್ಸ್ ಅಂತ ಒಂದಿದೆ. ಸೊ ಈ ಸತಿ ಬಜೆಟ್ ಅಲ್ಲಿ ಕೂಡ ಲೈಕ್ ಮೆನಿ ಸ್ಯಾಟಲೈಟ್ ಟೌನ್ಸ್ ವಿಲ್ ಬಿ ಡೆವಲಪ್ಡ್ ಅಂತ, ದೆನ್ ಬೆಂಗಳೂರಿಗೆ ಸ್ಯಾಟಲೈಟ್ ಟೌನ್ಸ್ ವಿಲ್ ಬಿ ಡೆವಲಪ್ಡ್ ಅಂತ CM has said in his budget speech. ಕರೆಕ್ಟಾ? ಹೌದು ಸರ್. ಕರೆಕ್ಟ್ ಅಲ್ವಾ? ಸೊ ಹೂ ಗೇವ್ ದಿಸ್ ಕಾನ್ಸೆಪ್ಟ್ ಆಫ್ ಸ್ಯಾಟಲೈಟ್ ಟೌನ್ಸ್? ಹಲೋ, ಯಾರೋ ಬೀಳಿರ್ಬೇಕಲ್ಲ, ಯಾರು ಹೇಳಿದ್ರು? ದಿಸ್ ಥಿಯರಿ ಆಫ್ ಸ್ಯಾಟಲೈಟ್ ಟೌನ್ಸ್ ಏನಿದೆ, ದಿಸ್ ವಾಸ್ ಪ್ರಪೋನೆಡ್ ಇನ್ 1902 by some person called Ebenezer EBENEZER. Yeah, Ebenezer Howard ಅಂತ ಹೇಳಿ ಇವನ್ ಈ ಕಾನ್ಸೆಪ್ಟ್ ನ ಕೊಟ್ಟ. ವೇರ್ he explained the satellite town in his book called as Garden Cities of Tomorrow. Garden Cities of Tomorrow. 1902 book ಹೆಸರು ಬಂದು Garden Cities of Tomorrow, written by Ebenezer Howard ಅಂತ ಹೇಳಿ, where he explained that the satellite towns are those habitats which are connected by fast road or railway. ಏನೋ ಒಂದಿದೆ ಅಲ್ಲಿ, ಎಲ್ಲಿ? from the parent city. ಇದು ಆ ಹಳ್ಳಿ ಆರ್ ದ ವಿಲೇಜ್, ವಾಟ್ ಎವರ್ ಯು ವಾಂಟ್ ಟು ಕಾಲ್, ಆರ್ ದ ಸಿಟಿ, ಸ್ಯಾಟಲೈಟ್ ಟೌನ್ ಏನಿದೆ ಅದು, ವೇರ್ ದಿಸ್ ಸಪರೇಷನ್ ಏನಿದೆಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಗ್ರೀನ್ ಬೆಲ್ಟ್. ಅಂದ್ರೆ ಸುತ್ತೂರು ಒಂಚೂರು ಹಸಿರಿದೆ, ಅಂದ್ರೆ ಇವಾಗ ಇಲ್ಲೆಲ್ಲೋ ಒಂದು ಸಿಟಿ ಇದೆ, ಮಧ್ಯ ಒಂಚೂರು ಗ್ಯಾಪ್ ಬಂದಿದೆ, ಆ ಬಂದ ತಕ್ಷಣ ಒಂದು ಸಿಟಿ ಡೆವಲಪ್ ಆಗಿದೆ. ಸೊ ಇವಾಗ ಇದು ಬೆಂಗಳೂರು ಅಂತ ತಗೊಂಡ್ರೆ, ಯು ಕಮ್ ಟುವರ್ಡ್ಸ್ ದಿಸ್ ಸೈಡ್ ಅಪ್ ಟು ಯಲಹಂಕ, ಯು ವಿಲ್ ಸಿ ಆಲ್ ದ ಬಿಲ್ಡಿಂಗ್ ಲೈಕ್ IT ಪಾರ್ಕ್ ಒಂಚೂರು ಚೂರು ಅಲ್ಲಿ
Once you cross this Yelahanka and airforce.com andre, you will see all chota mota villages. Suddenly you will get Devanhalli, which is having international air. Correct or not, sir? Yes, sir. So small differentiation on ಮಾಡಿದ್ದಾರೆ. ಸೊ ಅವೆನ್ಸರ್ ಹವಾರ್ಡ್ ಅಂತ ಹೇಳಿ ಗಾರ್ಡನ್ ಸಿಟೀಸ್ ಆಫ್ ಟುಮಾರೋ ಅನ್ನೋ ಬುಕ್ ಅಲ್ಲಿ ಕೊಟ್ಟ. ಅಂಡ್ ದಿಸ್ ಡೇಟಾ ಸರ್ ಇದು ಇಷ್ಟೊಂದೆಲ್ಲ ಯಾರು ಕೇಳ್ತಾರೆ ಸರ್ ಅಂತ ಅಂದ್ಕೊಂಡ್ರೆ Sir, your voice is breaking, sir. ಹೌದಾ ಸರ್? ಅದರ್ಸ್ ಕ್ಲಿಯರ್ ಕೇಳಿಸ್ತಾ ಇಲ್ವಪ್ಪ? ಕೇಳಿಸ್ತಾರೆ ಸರ್. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆಯಲ್ಲ? ಸೊ ದಿಸ್ ಡೇಟಾ ಇಸ್ ನಾಟ್ ಸಮಥಿಂಗ್ ಲೈಕ್ ನಾನೇನೋ ಸಡನ್ ಆಗಿ ಕೊಡ್ತಾ ಇರೋದಲ್ಲ ಸರ್. ದಿಸ್ ಇಸ್ ಪ್ರೆಸೆಂಟ್ ಇನ್ 2022 ಎಕನಾಮಿಕ್ ಸರ್ವೆ. ಆರ್ ಯು ಗೆಟಿಂಗ್ ಇಟ್ ಸರ್? When they wanted to give introduction to satellite towns, we are going to develop so many satellite towns ಅಂತ ಏನೋ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಆ ಎಕನಾಮಿಕ್ ಸರ್ವೆ ಅವರೇ ಬರ್ದಿರೋ ಡೇಟಾ ಇದು. ಏನೋ ದಿಸ್ ಡೆಫಿನಿಷನ್ ಅಂಡ್ ದಿಸ್ ಒನ್. ಸೊ ಇಟ್ ಇಸ್ ನಾಟ್ ದಟ್ ಏನೋ ಯಾರಿಗೂ ಗೊತ್ತಿಲ್ಲ ಸರ್ ಈ ತರ ಕೇಳ್ಬೇಕು ಅಂತ, ನೋ ನೀಡ್ ಟು ನೋ ಅನ್ನೋದೇನಿಲ್ಲ. ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಯಾರನ್ನ ಓದಿದ್ರೆ ಅವ್ರಿಗೆ ಡೇಟಾ ಸಿಕ್ಕಿರುತ್ತೆ. So can you tell the definition again, sir, please? ಯಾವುದು ಮೇಡಮ್? ಸ್ಯಾಟಲೈಟ್ ಟೌನ್ Definition. Yes, Yeah, sir. see, according to his definition, he said that he defined a satellite town as those habitats with or which are almost connected by fast road or railways and are near to the parent city, and they are separated by a green zone or green belt ಅಂತ ಹೇಳ್ತಾರೆ ಅವರು. Sir, repeat. So repeat it, sir. Please repeat that, sir. ಒಂದು ನಿಮಿಷ ಇರಿ ಸರ್. This is 2021-22 economic survey. And ನಮ್ಮ ಹತ್ರ ಇವಾಗಿರೋದು 22-23. So meaning to say the previous year one only. Clear, sir? Yes, sir. So that is the thing with respect to satellite. Just basic information from the economic survey only. On factual data I have given. If at all if they make a question andre, at least you should know ಏನ್ ಸೆಲೆಕ್ಷನ್ ಮಾಡಬೇಕು ಅಂತ ನಿಮ್ಗೊಂದು ಐಡಿಯಾ ಇರಲಿ ಅಂತ I have given the data. Clear? Yes, sir. Super, sir. So now the next topic, almost then ಮುಗಿಸಿದೀವಿ ಇದು ಯಾವುದು ನಮ್ಮ ಅರ್ಬನೈಸೇಷನ್. So the next topic that we are left with is e-waste. So basically solid waste, municipal solid waste or the e-waste, whatever is being generated in every urban city of Karnataka. So e-waste ಅಲ್ಲಿ like ಏನಿದೆ, there are multiple e-waste which are being discarded. And like say for example ಯಾವ್ದಪ್ಪ e-waste ಅಲ್ಲಿ ಇರುವಂತದ್ದು ಒಂದು ನಮ್ದು ಏನು ಟಾಕ್ಸಿಕ್ ಮೆಟಲ್ಸ್, ಲಿಥಿಯಂ ಇದೆ, ಮರ್ಕ್ಯೂರಿ ಇದೆ, ಲಿಥಿಯಂ, ಮರ್ಕ್ಯೂರಿ, ನಿಕೆಲ್, ಸೆಲೆನಿಯಂ, ಇಲ್ಲ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಅಲ್ಲಿ ಇರುವಂತ ಆರ್ಸೆನಿಕ್, ಬೇರಿಯಂ, ವಾಟ್ ಎವರ್ ಇಟ್ ಈಸ್ ದೇರ್, it is very very hazardous. At the same time, the same e-waste also contains copper, silver, gold, platinum, which can be recovered by using what is called as scientific processing. Correct? Sir, if you want that list andre I can give you that list. Last time a question kuda bandide. Among the following is a e-waste produced anta heli. If you want andre I will write it down. Please, sir. Illa I will write it down. You can say I'll say that one, you can write it down bekadre. Lithium, toxic metals, sir, I am telling. Lithium ಇದೆ, mercury, lithium, mercury, nickel, selenium, PCB, polycarbonated biphenyls, PCB ಅಂದ್ರೆ sir I am telling, polycarbonated biphenyls, arsenic, barium, bromide, cadmium, chrome, cobalt, lead. ಇದಿಷ್ಟು ಇದೆ ಸರ್. Yes, sir. ಓಕೆ, ಇದ್ರ ಜೊತೆಗೆ we have many other precious metals or valuable metals in the form of copper, silver, gold, platinum, everything we have. Copper, silver,
gold, platinum. Clear, sir? Yes, sir. Yes, sir. But as I said, the processing and obtaining it ಅಂದ್ರೆ ಆಗೋದಿಲ್ಲ. The type of processing that is required is scientific processing. But in India, what do we see today, sir? Are we seeing scientific processing or totally like ಅದು ತಗೊಂಡೋಗಿ ಇಲ್ಲ ಲ್ಯಾಂಡ್ ಫಿಲ್ ಅಲ್ಲಿ ಹಾಕ್ತಿವಿ, ಇಲ್ಲ ಅದನ್ನ ತಗೊಂಡೋಗಿ ತೂಕಕ್ಕಾಗಿ ಮಾರಾಕ್ತಿವಿ, ಅಷ್ಟು ಬಿಟ್ರೆ ವಿ ಆರ್ ನಾಟ್ ಡೂಯಿಂಗ್ ವಾಟ್ ಇಸ್ ಕಾಲ್ಡ್ ಆಸ್ ಸೈಂಟಿಫಿಕ್ ಎಕ್ಸ್ಟ್ರಾಕ್ಷನ್. ಕರೆಕ್ಟ್ ನಾಟ್ ಸರ್? Correct, sir. Yes, sir. Sir. That is the thing, sir. So ಇದರಿಂದ ಆಗ್ತಾರಂತ ಪ್ರಾಬ್ಲಮ್ ಏನು? Is it posing a threat to our environment or not, sir? Environment threat ಜಾಸ್ತಿ ಆಗ್ತಾ ಇದೆ ಸರ್. Threat ಆಗ್ತದೆ sir. It is doing what is called as environment threat ಗೆ ಬರ್ತಾ ಇದೆ, or environmental damage ನ ಅದು ಮಾಡ್ತಾ ಇದೆ. So now it is our duty to control that one. Correct? Yes, sir. Sir. So it is our duty to control that one ಅಂತ ಬಂದಾಗ we have to make some rules. Correct or not, sir? Sir, Yes, there sir. should be. So what is that one? E-waste management rules 2022. Adar prakara we are going to control the e-waste. Correct? E-waste management rules 2022 ಬಂದಿದೆ ಹೊಸದಾಗಿ. ಅದರ ಪ್ರಕಾರ ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಟ್ ಒನ್. ಆ ರೂಲ್ಸ್ ಏನು ಡ್ರೀಮ್ಸ್ಗೆ ಅದು ಬೇಕಾಗಿಲ್ಲ, ಆರ್ ಎಲ್ಸ್ ಮೇ ಬಿ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಯು ಪ್ಲೀಸ್ ರೀಡ್ ದಟ್ ಒನ್. ಓಕೆ, because I cannot get into Yes. e-waste rules and management and all. Done, sir? Okay, Sir, sir. if in case ಏನಾದ್ರು ಯಾವ ತರ ಕ್ವೆಶ್ಚನ್ ಕೇಳ್ಬೋದು ಸರ್ ಈ ವೇಸ್ಟ್ ಮೇಲೆ? Consider the following statement regarding e-waste management rules 2022 ಅಂತ ಕೊಟ್ಟು give 4-5 statements, or we have to select which one is right, which one is wrong. ಯಾಕಂದ್ರೆ ನಾವು ರೂಲ್ಸ್ ನ ಕಂಪಲ್ಸರಿ ಓದ್ಬೇಕಂತ ಅಲ್ಲ ಸರ್? Once you please read it, sir. Can someone please repeat these terms for me, sir? Toxic waste ಯಾವ್ಯಾವುದು? Lithium, mercury, nickel, selenium, polycarbonated biphenyl, arsenic, bromine, cadmium, chromium, cobalt, lead. Super. Correct ಅಲ್ವಾ? Sir, isn't that barium? Barium is Medium? You can add beryllium also. Beryllium, mercury, lead ಹೇಳಿದ್ದೀನಲ್ವಾ? ಹೇಳಿದ್ದೀರಾ ಸರ್? Beryllium, you please write down beryllium also, sir. Beryllium, cadmium ಹೇಳಿದ್ನಾ? ಅದೇ ಹೇಳಿದ್ದೀನಲ್ಲ? ಹೇಳಿದ್ದೀರಾ ಸರ್? ಹೇಳಿದ್ದೀರಾ? ಮರ್ಕ್ಯೂರಿ ಲೆಡ್ ಹೇಳಿದ್ದೀರಾ? ಹೇಳಿದ್ದೀರಾ ಸರ್? Yes, sir. Beryllium also you write, sir, no problem. BARYLLIUM. Okay. Yes, sir. Two 2013 ಅಲ್ಲಿ ಬಂದಿತ್ತು ಸರ್ ಕ್ವಶನ್ ಇದು. If you want you can solve this one. ಈ ತರ ಕ್ವಶನ್ ಬಂದಿದೆ UPSC 2013. ರಿಪೀಟ್ ಆಗ್ಬೋದು ಕ್ವಶನ್, ಆಗ್ಬಾರ್ದಂತ ರೂಲ್ಸ್ ಏನಿಲ್ಲ. What is the answer, sir? B, sir. Option B. Sir, B 4 and 7 not. 4 and 7 are not there. Okay, 7 ಏನಿದೆ plutonium. ಅದೇನಂತ ನಂಗೆ ಗೊತ್ತಿಲ್ಲ. Tell me, sir, what is plutonium? ರೇಡಿಯೋಆಕ್ಟಿವ್ ಮೆಟೀರಿಯಲ್ ಸರ್. Yes, sir. ಸೊ ಆಲ್ ಆಫ್ ದಿಸ್ ಆಗುತ್ತಲ್ಲ ಸರ್? All of these ಆಗುತ್ತೆ ಸರ್. Okay, then What about fourth one, sir? fourth one. Okay, next. Sir, ಅಲ್ಲ ಸರ್, fourth one the heptachlorine ಅಂತ. We know Okay, beryllium, cadmium, chromium, mercury, lead, these are all toxic in waste. okay, okay. But what is heptachlorine, sir? Heptachlorine. Heptachlorine Why is I insecticide, sir. choose second It is one. it is an insecticide. Heptachlorine is insecticide. What is insecticide, which you all know, na? Sir. Yeah. So it is an insecticide. And ಇದು radioactive, as you people said. Correct, sir? Yes, sir. And Radioactive, these are 1, 2, 3, how do 5 you and use 6 it? computer. Radioactive, we don't use it in the utensils. This is used for nuclear material. Correct? Yes, sir. So ಅಲ್ಲಿಗೆ 7 gone, 4 gone. ಇನ್ನು ಮಿಗಿಲಿದೇನಪ್ಪ 1, 1, 2, 2, 3, 3, 5, 6. ಕರೆಕ್ಟ್. ಈ ಲಿಸ್ಟ್ ಅಲ್ಲಿ ನಾನು ಕೊಟ್ಟ ಲಿಸ್ಟ್ ಸರ್, ಬೆರಿಲಿಯಂ, ಕ್ಯಾಡ್ಮಿಯಂ, Yes, ಕ್ರೋಮಿಯಂ, sir. ಮರ್ಕ್ಯೂರಿ, Sir, lead ಇದೆ. ಎಲ್ಲ ಇದೆಯಾ? Yes, sir. 2013 ಕ್ವಶನ್ ಸರ್ UPSC. ಮತ್ತೆ ರಿಪೀಟ್ ಆಗ್ಬಾರ್ದು ಅಂತ ಏನಿಲ್ಲ, ರಿಪೀಟ್ ಆದ್ರೂ ಆಗ್ಬಹುದು. ಓಕೆ Yes, sir. Yes, sir.
ಸೂಪರ್ ಸೂಪರ್ ಸರ್. ಸೊ ಈ ಮ್ಯಾನೇಜ್ಮೆಂಟ್ ರೂಲ್ಸು ಅಂಡ್ ದೆನ್ ಇನ್ಯಾವ್ದಿದೆ ಅಷ್ಟೇ ಸರ್. ಐ ಥಿಂಕ್ ದಟ್ಸ್ ಇಟ್ ಐ ಗೆಸ್. ಇನ್ನು ಈ ಆಸ್ತಿ ಅಂತ ಒಂದ್ ಬಂದಿದೆ, ಜನಹಿತ ಅಂತ ಒಂದ್ ಬಂದಿದೆ. ಬೇಕಾದ್ರೆ ಐ ಜಸ್ಟ್ ಎಕ್ಸ್ಪ್ಲೇನ್ ದಟ್. ಬಟ್ ಈ ಸತಿ ಬಂದಿರೋ ಎಕನಾಮಿಕ್ ಸರ್ವೆ ಇದೆಲ್ಲ ಇಲ್ಲ. ಇಸ್ ಆರ್ ಆಲ್ ಓಲ್ಡ್ ಎಕನಾಮಿಕ್ ಸರ್ವೆ ಡೇಟಾ ಓನ್ಲಿ. ಸೊ ಬೇಸಿಕ್ ಈ ಆಸ್ತಿ EASTHI ವೇರ್ ಬೇಸಿಕಲಿ ಏನು ನಮ್ಮ ಮ್ಯುಟೇಷನ್ ಇಲ್ಲ ವಾಟ್ ಎವರ್ ದಟ್ ಅರ್ಬನ್ ಲೋಕಲ್ ಬಾಡಿ ಬರುವಂತ ನಿಮ್ ಪ್ರಾಪರ್ಟಿ ಡೀಟೇಲ್ಸ್ ಏನಿದೆ ಅದನ್ನ ಯು ಕ್ಯಾನ್ ಗೆಟ್ ಇಟ್ ಅಂಡರ್ ಈ ಆಸ್ತಿ. ಆರ್ ನಿಮ್ಗೆ ಏನಾರ ಪ್ರಾಬ್ಲಮ್ಸ್ ಇದ್ರೆ ಯು ಕ್ಯಾನ್ ಗಿವ್ ಕಂಪ್ಲೈಂಟ್ ದೇರ್ ಆನ್ ಆನ್ಲೈನ್ ಪೋರ್ಟಲ್ ಕಾಲ್ಡ್ ಆಸ್ ಜನಹಿತ. ಈ ಪೋರ್ಟಲ್ ಅಲ್ಲಿ ಹೋಗಿ ಯು ಕ್ಯಾನ್ ಗಿವ್ ಎ ಕಂಪ್ಲೈಂಟ್ ಅಂತ ಹೇಳ್ತಾನೆ. ಆರ್ ಇಫ್ ಯು ವಾಂಟ್ ಟು ಗೆಟ್ ಟ್ರೇಡ್ ಲೈಸೆನ್ಸ್ ಯು ಕ್ಯಾನ್ ಅಪ್ಲೈ ಅಂಡರ್ ವ್ಯಾಪಾರ್ ವೆಬ್ಸೈಟ್. ಯು ವಾಂಟ್ ಟು ಬಿಲ್ಡ್ ಹೌಸ್ ಅಂದ್ರೆ ನಿರ್ಮಾಣ್. ಆರ್ ಇಫ್ ಯು ವಾಂಟ್ ಟ್ಯಾಪ್ ಕನೆಕ್ಷನ್ UGD ಕನೆಕ್ಷನ್ ಬೇಕಾದ್ರೆ ಯು ಕ್ಯಾನ್ ಗೋ ಅಂಡರ್ ಜಲನಿಧಿ. ಸೊ ಈ ತರ ಎಲ್ಲ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದಮ್ ಇನ್ ಯುವರ್ ಮೈನ್ಸ್ ಆನ್ಸರ್ಸ್. ಬಟ್ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಕ್ಲಿಯರ್. ಸರ್ ಹಲೋ ಅಷ್ಟೇ ಸರ್. ಒಂದು ನಿಮಿಷ ಇನ್ನು ಎರಡೇ ಡೇಟಾ ಕೊಡ್ಬೇಕು ನಾನು ನಿಮ್ಗೆ. ಸರ್ ಈ ಆಸ್ತಿ ಏನದು ಒಂದು ಆ್ಯಪ್ ಅಥವಾ ಏನು ಆನ್ಲೈನ್ ಪೋರ್ಟಲ್ 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 ADB ಇಲ್ಲ. ಓಕೆ, ಸೊ ಅಲ್ಲಿಗೆ ದಟ್ ಕಂಪ್ಲೀಟ್ಸ್ ಮೈ ಡೇಟಾ ಸರ್. ಇನ್ನೇನು ಇಲ್ಲ, ಅಲ್ಲಿಗೆ ಮುಗ್ದಿದೆ. ಅಂಡ್ ದೆನ್ ದೇರ್ ಇಸ್ ಒನ್ ಪ್ರಾಜೆಕ್ಟ್ ಕಾಲ್ಡ್ ಆಸ್ ಕರ್ನಾಟಕ ಮುನಿಸಿಪಲ್ ರಿಫಾರ್ಮ್ಸ್ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಇದರಲ್ಲಿ ಏನ್ ರಿಫಾರ್ಮ್ಸ್ ಮಾಡ್ತಿದ್ದಾರೆ, ಸೊ ಬೇಸಿಕಲಿ ದೇ ಆಲ್ ದಟ್ ಇಟ್ ಸೇಸ್ ಇಸ್ ಇಟ್ ಇಸ್ ಟ್ರೈಂಗ್ ಟು ಇಂಪ್ರೂವ್ ದ ಲೈಫ್ ಆಫ್ ಸಿಟಿಸನ್ಸ್ ಬೈ ಇಂಪ್ರೂವಿಂಗ್ ವಾಟ್ ಇಸ್ ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾನೆ. ಸೊ ಈ ಬಗ್ಗೆ ನಮ್ಗೇನು ಕ್ವಶನ್ ಬರಲ್ಲ. ಬಟ್ ಪ್ರಾಜೆಕ್ಟ್ ಏನಿದೆ ಅಲ್ಲ, ದಿಸ್ ಇಸ್ ಅಸಿಸ್ಟೆಡ್ ಬೈ ವರ್ಲ್ಡ್ ಬ್ಯಾಂಕ್. ಸೊ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ದ ಸ್ಪಾನ್ಸರ್ ಏಜೆನ್ಸಿ ಆರ್ ಲೈಕ್ in assistance from which of the following agencies Karnataka is implementing Karnataka Municipal Reforms Project? Asian Development Bank, World Bank, Indian International Monetary Fund and World Bank ಅಂತ ಕ್ವಶನ್ ಬರಬಹುದು. ಸೊ ಇದೊಂದು ಮಾತ್ರ ತಿಳ್ಕೊಂಡಿರಿ ಸರ್. ಓಕೆ, ಕರ್ನಾಟಕ ಮುನ್ಸಿಪಲ್ ಕರ್ನಾಟಕ ಮುನಿಸಿಪಲ್ ರಿಫಾರ್ಮ್ಸ್ ಪ್ರಾಜೆಕ್ಟ್. ಓಕೆ ಓಕೆ, ಸೊ ದಿಸ್ ಇಸ್ ಏಡೆಡ್ ಬೈ ವಾಟ್ ಇಸ್ ಕಾಲ್ ಇಟ್ ವರ್ಲ್ಡ್ ಬ್ಯಾಂಕ್. ವರ್ಲ್ಡ್ ಬ್ಯಾಂಕ್ ಏಡೆಡ್ ಪ್ರಾಜೆಕ್ಟ್ ಇದು. ಅಷ್ಟು ಗೊತ್ತಿದ್ರೆ ಮೋರ್ ದೆನ್ ಸಫಿಷಿಯಂಟ್ ಸರ್. ಕ್ಲಿಯರ್ Clear, sir. ಸೊ ಅಲ್ಲಿಗೆ ನಂದು ಕೆಲಸ ಎಲ್ಲ ಮುಗೀತು ಸರ್. ಇನ್ಯಾವುದೂ ಇಲ್ಲ ಫ್ರಮ್ ಮೈ ಸೈಡ್. ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಐ ಹ್ಯಾವ್ ಕಂಪ್ಲೀಟೆಡ್ ಅಂಡ್ ವಿ ಆರ್ ಡನ್ ವಿತ್ ಅರ್ಬನ್ ಡೆವಲಪ್ಮೆಂಟ್. ಸೊ ದ ನೆಕ್ಸ್ಟ್ ಚಾಪ್ಟರ್, ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ವೇರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾಕ್ಸಿಮಮ್ ಆಫ್ ದಿ ಕ್ವಶನ್ಸ್ ಈಸ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಕರೆಕ್ಟಾ? ಸೊ ಅದೊಂದು ನೆಕ್ಸ್ಟ್ ಚಾಪ್ಟರ್ ಮಾಡ್ಕೊಡ್ತೀನಿ ಸರ್. ಓಕೆ, Okay, sir. ಹಲೋ. ಓಕೆ ಸರ್, ಸರ್ ಇನ್ನೊಂದು ಬರ್ಕೊಳ್ಳಿ ಸರ್. KIU WMIP KIU WMIP Karnataka Integrated Urban Water Management Investment Program. Karnataka Integrated Urban Water Management Investment Program. Water Management Investment Program. Clear? Yes, sir. Yes, sir. ಇದಕ್ಕೆ ಬ್ಯಾಕಿಂಗ್ ಬಂದು ADB, ಏಷ್ಯನ್ ಡೆವಲಪ್ಮೆಂಟ್. ಓಕೆ, Yes, sir. ಇದೊಂದು ಚೂರು ಜಸ್ಟ್ ರಿಮೆಂಬರ್ ದಿಸ್ ಒನ್ ಸರ್. ವೈ ದಿಸ್ ಥಿಂಗ್ ಲೈಕ್ ಇದು ನಮ್ಗೆ ಯೂಸ್ ಇಲ್ದಿದ್ರು ವೈ ಆಮ್ ಐ ಪ್ರೊವೈಡಿಂಗ್ ದಿಸ್ ಒನ್ ಅಂತ ಬಂದ್ರೆ, ಸಿ ಐ ವಿಲ್ ಶೋ ಯು ದಿಸ್ ಒನ್. ಸಿ ಇಲ್ಲಿದೆ ನೋಡಿ, ಇಲ್ಲಿ ದಿಸ್ ಇಸ್ ಯುವರ್ ಪೇಪರ್ 1 ಸೆಕ್ಷನ್ 3 ಯೂನಿಟ್ 6 ಅನ್ಕೊಂತೀನಿ. ಇದು ಏನು ನಮ್ಮ ಮೈನ್ಸ್ ಅಲ್ಲಿ ಯೂನಿಟ್ 7 ಎಕಾನಮಿ ಸೆಕ್ಷನ್ ಏನಿದೆ ಅಲ್ಲ, ಪೇಪರ್ 1 ಸೆಕ್ಷನ್ 3 ಎಕಾನಮಿ, ಅದರಲ್ಲಿ ಯೂನಿಟ್ 7 ಅಲ್ಲಿ ಯು ಕ್ಯಾನ್ ಸಿ ಹಿಯರ್
ಎಕ್ಸ್ಟರ್ನಲ್ ರೂರಲ್ ಟ್ಯಾಂಕ್ ರಿಜನರೇಷನ್, ಡ್ರಿಂಕಿಂಗ್ ವಾಟರ್, ಸ್ಯಾನಿಟೇಷನ್ ಅಂಡ್ ಹೆಲ್ತ್ ಕೇರ್ ಆಫ್ ಕರ್ನಾಟಕ ಅಂತ ಬೇಸಿಕಲಿ ಲೈಕ್ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ತಗೊಂಡು ನಾವು ಯಾವ್ಯಾವ್ದು ಮಾಡ್ತಾ ಇದೀವಿ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಎಸ್ ಸರ್. ಸೊ ದಿಸ್ KUWMP ಏನಿದೆ, ಅದು ಏಷ್ಯನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ, ದಟ್ ಈಸ್ ಬೇಸಿಕಲಿ ಪ್ರೊವೈಡ್ ಫಾರ್ ಅಂಡರ್ಗ್ರೌಂಡ್ ಡ್ರೈನೇಜ್ ಏನಿದೆ, UGD ಅಂತ ನಾವೇನ್ ಹೇಳ್ತೀವಲ್ಲ, UGD ಕೊಡೋದಕ್ಕೆ ಅದನ್ನ ಕೊಡ್ತಾ ಇದ್ದಾರೆ. ಪ್ಲಸ್ ಕಂಟಿನ್ಯೂಸ್ ವಾಟರ್ ಸಪ್ಲೈಗೆ ವಿ ಆರ್ ಯೂಸಿಂಗ್ ದಿಸ್ ಫಂಡ್ಸ್ ಫ್ರಮ್ ADB ಅಂಡರ್ ದಿಸ್ ಸ್ಕೀಮ್, ಕರ್ನಾಟಕ ಇಂಟಿಗ್ರೇಟೆಡ್ ಅರ್ಬನ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಅಂತ ಏನಿದೆ, ಅದ್ರ ಕೆಳಗಡೆ ವಿ ಆರ್ ಗೆಟಿಂಗ್ ದಿಸ್ ಫಂಡ್ಸ್. 2,500 ಕೋಟಿ ಪ್ರಾಜೆಕ್ಟ್ ಅದು, ಅದರಲ್ಲಿ 750 ಕೋಟಿನ ನಮ್ಗೆ ADB ಪ್ರೊವೈಡ್ ಮಾಡ್ತಾ ಇದೆ. ಸೊ ಡೇಟಾ ವಿಲ್ ಬಿ ಯೂಸ್ಫುಲ್. ಈ ಚಾಪ್ಟರ್ ಓದ್ಬೇಕಾದ್ರೆ ಯು ಕ್ಯಾನ್ ರಿಮೆಂಬರ್ ದಿಸ್. ಓಕೆ, ಇದೊಂದು ಯಾವ್ದೋ ಒಂದು 2 ಪ್ರೋಗ್ರಾಮ್ ಕಲ್ತ್ಕೊಂಡಿದ್ರೆ ಸೊ ಯು ಕ್ಯಾನ್ ಯೂಸ್ ದಟ್ ಡೇಟಾ. ಈ ಕರ್ನಾಟಕ KMRP ಅಂಡರ್ ವರ್ಲ್ಡ್ ಬ್ಯಾಂಕ್, KUW ಅಂಡರ್ ಡೆವಲಪ್ಮೆಂಟ್ ಬ್ಯಾಂಕ್, ದಿಸ್ ಕೈಂಡ್ ಆಫ್ ಡೇಟಾ ಯು ಕ್ಯಾನ್ ಯೂಸ್ ಹಿಯರ್. ಈ ತರ ಪ್ರೋಗ್ರಾಮ್ಗಳು ಯು ಕ್ಯಾನ್ ಆಡ್ ದಟ್ ಒನ್ ಡೇಟಾ. ಓಕೆ, Yes, sir. Yes, sir. I'm just showing you how you can use your survey data in your mains also. Because mains ಅಲ್ಲಿ ಬರುವಂತ ಡೇಟಾ ಪಾಯಿಂಟ್ಸ್ ಎಲ್ಲಾನು you have to write from survey only. So that is how we are going to use your survey data in the mains answers. Okay, ಎಸ್ ಸರ್. fine sir. So Okay, sir. tomorrow I'll take up what is called as agriculture. So agriculture 2 days ಆಗುತ್ತೆ, because 1 day ಆಗಲ್ಲ mostly ಅದು. We'll see how much ever possible we'll try to finish it, because agriculture is a huge chapter with more number of schemes and all. ಡೇಟಾ ಜಾಸ್ತಿ ನಾನು ಕೊಡ್ಬೇಕಾಗುತ್ತೆ, ಹಳೆ ಸ್ಕೀಮ್ಗಳು ನಾನು ಹೇಳ್ಬೇಕಾಗುತ್ತೆ. They will appreciate the data. So tomorrow we will start. ನಾಳೆ ನಾಡಿದ್ದು we will have 2 days. We'll try to finish. ನಾಳೆ ನಾಡಿದ್ದು ಅಗ್ರಿಕಲ್ಚರ್ ಮುಗಿಸಿ ಟ್ರೈ ಮಾಡೋಣ. ಓಕೆನಾ ಸರ್? Okay, sir. ಓಕೆ ಸರ್ ಈವ್ನಿಂಗ್ ಅಲ್ಲ ಮೇಡಮ್ ಈವ್ನಿಂಗ್, ಟುಮಾರೋ ಈವ್ನಿಂಗ್. ಓಕೆ, ಸರ್? ಮಾರ್ನಿಂಗ್ ಎಕಾನಮಿ ಇರುತ್ತಾ? I have to check with sir, madam. I'll check with sir and I'll update you. ಓಕೆ Okay, fine sir. Thank you all. See you tomorrow. Thank you, sir. ಥ್ಯಾಂಕ್ ಯು ಸರ್. Thank you, sir. Thank you. Thank you. ಸರ್.